ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಮುಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸರ್ವತ್ರಾಖಿಲಸಚ್ಛಕ್ತಿಃ ಸ್ವತಂತ್ರೋ ಅಶೇಷದರ್ಶನಃ ನಿತ್ಯಾತಾದೃಶಚಿತ್ತೇತ್ಯಯಂತ ಇಷ್ಟೋರೋ ರಮಾಪತಿಃ. ಇವರಿಗೂ ಅವ್ರಿಗೇನು ಸಾಧ್ಯವಾಗಿಲ್ಲ, ಅನಿರ್ವಚನೀಯ ಮೊದಲ ಸಿದ್ಧಿ ಮಾಡೋಕ್ಕೆ ಸಾಧ್ಯವಾಗ್ತಾನೇ ಇಲ್ಲ. ಅದಕ್ಕೆ ಅವ್ರೇನು ಕೊಟ್ಟರು, ಇವತ್ತು ಮಿಥ್ಯಾ ಅಂಥೇಳಿ, ಅನಿರ್ವಚನೀಯ ಅಂಥೇಳಿ ಮೂರು ಕಾರಣ ಕೊಟ್ಟರು. ಜಡತ್ವಾತ್, ಪರಿಚ್ಛಿನ್ನತ್ವ, ದೃಶ್ಯತ್ವ. ದೃಶ್ಯತ್ವನ ಮಿಥ್ಯಾತ್ವ ಅನುಮಾನ ಖಂಡನದಲ್ಲಿ ಖಂಡನೆ ಮಾಡಿದ್ದಾರೆ. ಇಲ್ಲಿ ಮತ್ತೆ ಇಲ್ಲೂ ಹೇಳಿದರು ಅದನ್ನು. ಜೊತೆಗೆ ಜಡತ್ವ ಅಂತಕ್ಕಂಥದ್ದು ಅಪ್ರಮಾತೃತ್ವ, ತಿಳುವಳಿಕೆ ಇಲ್ಲದಿರಬೇಕೇ ಎಂದನ್ನು ಜಡತ್ವ ಅಂತ ಕರೆಯೋದಾದರೆ ಬ್ರಹ್ಮನಿಗೂ ಇಲ್ಲ. ನಿರ್ಗುಣನಾದವನಿಗೇನಿಲ್ಲ, ಪ್ರಮಾತೃತ್ವ ಇಲ್ಲ. ಆದ್ದರಿಂದಾಗಿಯೇ ಜಡವೇ ಆಗ್ತಾನೆ. ಆದ್ದರಿಂದ ಆತನು ಮಿಥ್ಯ ಆಗಬೇಕಾಗತ್ತೆ ಅಂತ ಹೇಳಿದರು. ಇನ್ನು ವಿಷಯಗಳನ್ನು ಹೇಳಿದ ಮೇಲೆ ಪರಿಚ್ಛಿನ್ನತ್ವ. ಪರಿಚ್ಛಿನ್ನತ್ವನೇ ಬ್ರಹ್ಮನಿಗಿದೆ. ಯಾಕೆ? ಪರಿಚ್ಛಿನ್ನತ್ವಾತ್ ಜಗನ್ಮಿಥ್ಯ ಅಂದರೆ ಪರಿಚ್ಛಿನ್ನತ್ವಾತ್ ಬ್ರಹ್ಮಣೋಪಿ ಮಿಥ್ಯಾತ್ವಂ ಸ್ಯಾತ್ ಅಂತ ಹೇಳೋದು ಬರುತ್ತೆ. ಹೇಗೆ? ದೇಶತಃ ಕಾಲತಃ ಪರಿಚ್ಛಿನ್ನತ್ವಂ ಪ್ರಕೃತಿ ಕಾಲಾದಿಷು ಅಭಾವಾತ್ ಭಾಗಾಸಿದ್ಧಂ. ಪ್ರಕೃತಿ ದೇಶಾದಿಗಳಲ್ಲಿ ಪರಿಚ್ಛಿನ್ನತ್ವ ಇಲ್ಲ, ಅದು ಸತ್ಯ ಅಂತ ಆಯ್ತಲ್ಲ. ಹೇಗಿದೆ? ಸೊ ಬ್ರಹ್ಮ ಸತ್ಯ, ಅದು ಸತ್ಯ, ಆದ್ದರಿಂದ ಹೊರಟೋಯ್ತು. ಇನ್ನು ವಸ್ತುತಃ ಪರಿಚ್ಛಿನ್ನತ್ವಂ ಆತ್ಮನೋಪಿ ಭೇದಾಂಗೀಕಾರಾದ ಅನೇಕಾಂತಿಕ. ಬ್ರಹ್ಮ ಬೆಲ್ಲನಿಂದ ಭಿನ್ನ ಅಂತ ಹೇಳಿದ ಮೇಲೆ ಭಿನ್ನತ್ವ ಹೊಂದಿರತಕ್ಕಂಥ ವ್ಯಕ್ತಿ ಏನಾದ, ಮತ್ತೆ ಭಿನ್ನತ್ವ ಬಂದಿದ್ದೊಂದು ದೋಷ, ಮಿಥ್ಯಾತ್ವದ ಜೊತೆ ಪ್ಲಸ್ ಬಂದಿದ್ದು. ಅದರ ಜೊತೆಗೆ ಒಂದು ವಸ್ತು ಬೇರೆ ಒಂದು ಭೇದ ಅಂತ ಯಾವಾಗ ಬರುತ್ತೆ, ಯಾವಾಗಲೂ ಇನ್ನೊಂದು ವಸ್ತು ಇದ್ದರೆ ಗೊತ್ತಾಯ್ತಾ. ಅದು ಭೇದ ಅನ್ನೋ ಪದ ಉಪಯೋಗಿಸಿದ ತಕ್ಷಣ ಏನಾಯ್ತು, ಅಲ್ಲಿಗೆ ಪರಿಚ್ಛಿನ್ನ ಅಲ್ಲ ಬ್ರಹ್ಮ ಅಂತ ಹೇಳಿದ ತಕ್ಷಣ ಭೇದ ಬಂದಿದ್ದರಿಂದ ಮತ್ತೆ ಮಿಥ್ಯಾತ್ವ ಬರಬೇಕು. ಪ್ರತ್ಯಕ್ಷ ಬಾಧಿತಂಚ ಜಗನ್ಮಿಥ್ಯಾತ್ವಂ. ಸರಿಯಾಗಿ ಹೇಳಿ ಮತ್ತೆ ಇನ್ನೊಂದು ಸಲ ಇದು ನಮ್ಮದೆಲ್ಲ ಹೇಳ್ತಾರೆ, ಅದೆಲ್ಲ ಖಂಡನೆ ಮಾಡಿಬಿಟ್ಟು ಈಗ ನಮ್ಮ ಪರ ಇರೋದನ್ನು ಹೇಳ್ತಾರೆ. ಪ್ರತ್ಯಕ್ಷ ಬಾಧಿತಂಚ ಜಗನ್ಮಿಥ್ಯಾತ್ವಂ. ಜಗತ್ತಿ ಮಿಥ್ಯಾತ್ವ ಏನು ಹೇಳ್ತೀಯಲ್ಲ, ಅದಕ್ಕೇನು ಬಾಧ ಇದೆ? ಪ್ರತ್ಯಕ್ಷದ ವಿರೋಧನೇ ಇದೆ. ಯಾಕಂದರೆ ಯಾರಿಗೂ ಕೂಡ ಏನಂತ ಅರ್ಥ ಆಗಿದೆ, ಜಗತ್ ಸತ್ಯ ಅಂತ ಅರ್ಥ ಆಗಿದೆ, ಮಿಥ್ಯಾ ಅಂತ ಯಾರಿಗೂ ಆಗಿಲ್ಲ. ಯುಕ್ತಿ ಇದ್ದೇ ಇದೆ. ಆಗಮಂತೂ ಬೇಕಷ್ಟು ಹೇಳಿದೆ, ವಿಶ್ವಂ ಸತ್ಯಂ ಆಗಮ ಹೇಳಿಬಿಟ್ಟಿದ್ದೇವೆ. ಆದ್ದರಿಂದ ಪ್ರತ್ಯಕ್ಷ ಬಾಧ್ಯ ಎರಡರ್ಥ. ಸಾಕ್ಷಿ ಪ್ರತ್ಯಕ್ಷ ಬಾಧಿತಂ ಒಂದು, ಬಾಹ್ಯ ಪ್ರತ್ಯಕ್ಷ ಬಾಧಿತಂ ಒಂದು. ಇನ್ನು ಹೇಳ್ತಾರೆ ಸದಿತಿ ಪ್ರತೀಯಮಾನತ್ವಾತ್. ಪ್ರತಿಯೊಬ್ಬರಿಗೂ ಕೂಡ ಸುಮ್ಮನೆ ಯಾರನ್ನ ಕೇಳಿ ಸತ್ಯನ ಸುಳ್ಳೆ ಸತ್ಯ ಅಂತ ತಕ್ಷಣ ಹೇಳಿಬಿಡ್ತಾರೆ. ಅವನು ಟ್ರೈನಪ್ ಮಾಡಬೇಕು, ಅನಿರ್ವಚನೆ ಅಂತ ಹೇಳ್ಬೇಕಾದ್ರೆ ಮಾಡಿ ಬಂದರೆ ಅಲ್ಲಿಗೂ ಸಹ ಮಾತಾಡ್ತಾ ಮಾಡ್ತಾ ಸತ್ಯ ಅಂದ್ಬಿಡ್ತಾನೆ. ಮತ್ತೆ ಯಾತಕ್ಕೆ? ನಿಜವಾಗ್ಲೂ ನಮಗೆ ಪ್ರತೀತವಾಗಿರೋದು ಯಾವ ರೀತಿಯಲ್ಲಿ? ಸತ್ಯ ಅಂತಲೇ ಹೊರತು ಮಿಥ್ಯಾ ಅಂತ ಯಾರಿಗೂ ಪ್ರತೀತಿಯಾಗಿಲ್ಲ. ನಚ ಪ್ರತ್ಯಕ್ಷ ಸಿದ್ಧಂ ಮನ್ನೇನ ಕೇನಾಪಿ ಬಾಧ್ಯಂ ದುಷ್ಟಂ. ಇವೆಲ್ಲ ಒಳ್ಳೆ ರೂಲ್ಸ್ ಇವೆಲ್ಲ ಕೂಡ. ನಚ ಪ್ರತ್ಯಕ್ಷ ಸಿದ್ಧಂ ಅನ್ಯೇನ ಕೇನಾಪಿ ಬಾಧ್ಯಂ ದೃಷ್ಟಂ. ಪ್ರತ್ಯಕ್ಷದಿಂದ ಇದೇನು ಸಿದ್ಧವಾದ ಮೇಲೆ ಅದು ಬೇರೆ ಯಾವ ಕೇನ ಅಂದರೆ ಬೇರೆ ಬೇರೆ ಯಾವ ಪ್ರಮಾಣದಿಂದನೂ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ, ಸರಿಯಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಪ್ರತ್ಯಕ್ಷ ಸಿದ್ಧವಾದದ್ದನ್ನು ಬೇರೆ ಯಾವುದೇ ಪ್ರಮಾಣದಿಂದ ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತು? ಇವೆಲ್ಲ ಫೈನಲ್ ರೂಲ್ಸ್ ಇವೆಲ್ಲ ಕೂಡ. ಇವರು ಹೇಳ್ತಾರೆ ಪ್ರತ್ಯಕ್ಷ ಸಿದ್ಧವಾದ ಅಲ್ಲಗಡಿತಾ ಇದ್ದಾರೆ, ಪ್ರತ್ಯಕ್ಷ ಸಿದ್ಧವಾದ ಅಲ್ಲಗಡಿತಾ ಇದ್ದಾರೆ. ಪ್ರತ್ಯಕ್ಷ ಸಿದ್ಧವಾದ ಚಾರ್ವಾಕರು ಕೂಡ ಏನು ಮಾಡಿದ, ಪ್ರತ್ಯಕ್ಷ ಸಿದ್ಧವಾದರೆ ಮಾತ್ರ ಒಪ್ತೀನಿ ಅಂತ ಹೇಳಿದ. ಗೊತ್ತಾಯ್ತಾ? ಪ್ರತ್ಯಕ್ಷ ಸಿದ್ಧವಾದ ಒಪ್ಪದೆ ಹೋದರೆ ಇಲ್ಲಿ ಮುಂದೆ ಪ್ರಮಾಣ ನಿರ್ಣಯ ಮಾಡೋಕ್ಕೆ ಅವಕಾಶ ಇಲ್ವಲ್ಲ. ನಚ ಪ್ರತ್ಯಕ್ಷ ಸಿದ್ಧಂ ಅನ್ಯೇನ ಕೇನಾಪಿ ಬಾಧ್ಯಂ ದುಷ್ಟಂ ಅಂತ ಹೇಳಿದ್ರಿಂದ ತೋರಿಸು ಅಂತ ಅರ್ಥ. ಎಲ್ಲೂ ಕಂಡಿಲ್ಲ, ಎಲ್ಲಿ ತೋರಿಸೀಗ? ಚಂದ್ರ ಪ್ರಾದೇಶತ್ವಾದಿ ವಿಷಯಂತೂ ದೂರಸ್ತತ್ವಾದಿ ದೋಷಯುಕ್ತತ್ವಾತ್ ಅಪಟು. ಸರಿಯಾಗಿ ಹೇಳಬೇಕು.
ಹಾಗಿದ್ದರೆ ಪ್ರತ್ಯಕ್ಷ ಬಾಧ್ಯತೆ ತೋರಿಸ್ತೇನೆ ನಾನು ಅಂತ ಹೇಳ್ತಾರೆ. ಪ್ರತ್ಯಕ್ಷದಿಂದ ಸಿದ್ಧವಾದದ್ದನ್ನು ಬಾಧ್ಯತೆ ತೋರಿಸ್ತೇವೆ. ಒಂದಂತೂ ಪೆಟ್ಟಿದೆ, ಶಶಿವಿಷಾಣ ಕೇಳಿರ್ತಾನೆ ಸುಳ್ಳು ಅಂತ ಆಯ್ತು, ರಜವಿಷ್ಟಾರ ಕಂಡಿದೆ ಸುಳ್ಳು ಅಂತಾಗಿದೆಯಲ್ಲ ದೃಷ್ಟಾಂತ ಕೊಡ್ತಾ. ಇನ್ನೊಂದು ಚಂದ್ರ ಪ್ರಾದೇಶತ್ವಾದಿ ವಿಷಯ. ಚಂದ್ರ ಹೇಗೆ ಕಾಣಿಸ್ತಾನೆ ನಮಗೆ? ಅಂಗೈಗಳೇ ಕಾಣಿಸ್ತಾನೆ ಅಷ್ಟೇ. ಚಂದ್ರ ಅಂಗೈಗಳೇ ಕಾಣಿಸ್ತಾನೆ, ಎಲ್ಲರಿಗೂ ಗೊತ್ತು. ಆದರೆ ಎಲ್ಲರಿಗೂ ಗೊತ್ತು ಗೊತ್ತು ಇನ್ನೊಂದೇನು ಅಂಗೈ ಆಗಲ್ಲ ಅಲ್ಲ, ಜಷ್ಟಿದ್ದಾನೆ ಚಂದ್ರ, ಭಾರಿ ಆಗಲ ಇದ್ದಾರೆ ಅಂತ ಗೊತ್ತಿದೆ. ಆದರೂ ಕಾಣಿಸೋದು ಹೇಗದು? ಕಾಣಿಸೋದು ಪ್ರತ್ಯಕ್ಷ ಹೌದಲ್ಲ, ಪ್ರತ್ಯಕ್ಷ. ಅಂಗೈ ಆಗಲ್ಲ ಅಲ್ಲ, ಸೊ ಪ್ರತ್ಯಕ್ಷ ಬಾಧಿತ ಆಗಲಿಲ್ಲ. ಈಗ ಅರ್ಥ ಆಯ್ತಾ? ಪ್ರತ್ಯಕ್ಷ ಕಂಡಿದ್ದು ಕೂಡ ಬಾಧಿತವಾಯ್ತಲ್ಲ, ಅರ್ಥ ಆಯ್ತಾ? ಅದೇ ರೀತಿ ಚಂದ್ರ ಪ್ರಾದೇಶಾದಿ. ಚಂದ್ರ ಅಂದರೆ ಚಂದ್ರ, ಪ್ರಾದೇಶ ಅಂದರೆ ಇಷ್ಟು ಅಂಗೈ ಅಂತ ಅರ್ಥ. ಅಂಗೈಗೆ ಪ್ರಾದೇಶ ಅಂತ ಕರೀತಾರೆ. ಅದರಿಂದಲೇ ಚಂದ್ರ ಪ್ರಾದೇಶತ್ವಾದಿ ವಿಷಯ ಅಂತೂ ದೂರಸ್ಥತ್ವಾದಿ ದೋಷಯುಕ್ತತ್ವಾದ ಅಪಟು. ನಾವು ಹೇಳ್ತಿರೋದು ಪ್ರತ್ಯಕ್ಷ ಸಿದ್ಧವಾದದ್ದು ಬಾಧಿತವಾಗೋದಿಲ್ಲ ಅಂದರೆ ಪಟು ಪ್ರತ್ಯಕ್ಷ, ಸರಿಯಾದ ಪ್ರತ್ಯಕ್ಷ ಅಂತ ಅರ್ಥ. ನಿರ್ದೋಷಾರ್ಥ ಇದ್ರೆ ಸನ್ನಿಕರ್ಷ ಪ್ರತ್ಯಕ್ಷವನ್ನು ಡಿಫೈನ್ ಮಾಡಿದ್ದೇವೆ ಈಗಾಗಲೇ. ಆ ಪ್ರತ್ಯಕ್ಷದಿಂದ ಸಿದ್ಧವಾದ ಬಾಧಿತವಾಗೋದಿಲ್ಲ. ಇದು ಪ್ರತ್ಯಕ್ಷ ಅಲ್ಲ. ಇದು ಎಂಥ ಪ್ರತ್ಯಕ್ಷ? ಇದು ಅಪಟು ಪ್ರತ್ಯಕ್ಷ. ಅಪಟು ಪ್ರತ್ಯಕ್ಷ ಅಂದ್ರೇನು? ದೋಷಯುಕ್ತವಾದ ಪ್ರತ್ಯಕ್ಷ. ದೋಷ ಯಾವುದು? ದೂರಸ್ಥ ಪದ ಹೇಗಿದೆ ನೋಡಿ, ಅಪಟು. ಯಾಕೆ? ದೋಷಯುಕ್ತತ್ವ. ಯಾತಕ್ಕೆ? ದೂರಸ್ಥತ್ವ ದೋಷಯುಕ್ತ. ದೂರಸ್ಥ ತುಂಬ ದೂರ ಇದ್ದಿದ್ರ ಬಗ್ಗೆ ಇನ್ನೂ ಇದೆ. ದೂರದ ಬೆಟ್ಟ ನುಣ್ಣಗೆ ಅಂತಿದೆ, ಪ್ಲೇಯರ್ ಕಾಣುತ್ತೆ. ಹೋಗ್ಬಿಟ್ರೆ ಏನಿದೆ ಇಲ್ಲಿ? ಬೇಕಾಷ್ಟು ಮರ ಗಿಡ ಎಲ್ಲ ಇದೆ, ನೋಡೋದಕ್ಕೆ ಪ್ಲೇಯರ್ ಕಾಣಿಸುತ್ತೆ. ಈ ಗೂಗಲ್ ನೋಡಿದ್ರೆ ಎಲ್ಲ ಫ್ಲ್ಯಾಟಾಗಿ ಕಾಣಿಸುತ್ತೆ, ಏನಿಲ್ಲ ಅಂತ. ಜಗತ್ತಲ್ಲಿ ಏನಿಲ್ಲ, ಜನಗಳೇ ಇಲ್ಲ ಅಂತ ಕಾಣಿಸುತ್ತೆ ನೋಡಿಬಿಟ್ರೆ. ಗೊತ್ತಾಯ್ತು? ಬರೀ ಕಾಣೋದೆಲ್ಲ ಏನೋ ಬರೀ ಪ್ಲೇನ್ ಲ್ಯಾಂಡ್ ಅಷ್ಟೇ. ಒಂದು ಗಿಡ ಮರ ಏನೇನೂ ಕಾಣಿಸೋದಿಲ್ಲ, ದೊಡ್ಡ ಬಿಲ್ಡಿಂಗು ಕಾಣಿಸೋದು, ಎಲ್ಲ ಗ್ರೌಂಡ್ ಲೆವೆಲ್ಲೇ. ಪ್ರತ್ಯಕ್ಷ ಫೈಲ್ ಆಯ್ತಲ್ಲ ಇಲ್ಲಿ, ಅರ್ಥ ಆಯ್ತಾ? ಈಗ ಪ್ಲಾನ್ ಪ್ರತ್ಯಕ್ಷ ಬೇರೆ, ಎಲಿವೇಶನ್ ಪ್ರತ್ಯಕ್ಷ ಬೇರೆ. ಪ್ಲಾನ್ ಪ್ರತ್ಯಕ್ಷದಲ್ಲಿ ಏನು ಕಾಣಿಸುತ್ತೆ? ಫ್ಲ್ಯಾಟ್. ಎಲಿವೇಶನ್ ಪ್ರತ್ಯಕ್ಷ ಹೀಗೆ ಕಾಣಿಸುತ್ತೆ. ಮತ್ತು ಯಾವ ಸರಿ ಹಾಗಿದ್ರೆ? ಆದ್ದರಿಂದ ಸರಿಯಲ್ಲ ಅಂದರೆ ಸರಿಯಲ್ಲ. ಪ್ಲಾನ್ ಆಗಿ ಅದು ಸರಿಯೇ, ಎಲಿವೇಶನ್ ಆಗಿದ್ದು ಸರಿಯೇ. ಗೊತ್ತಾಯ್ತು? ಮೇಲೊಳಗೆ ದೋಷ ಅದು. ಏನು ಹೀಲೊಳಗೆ ಬರ್ತಾ ಇಲ್ಲ ನಮಗೆ, ಹೀಲೊಳಗೆ ಬರ್ತಾ ಇಲ್ಲ ಅಂತೇಳಿ ಫ್ಲಾಟ್ ಕಾಣಿಸುತ್ತೆ. ಎರಡೂ ಇದ್ದವ್ರಿಗೆ ಗೊತ್ತಾಗುತ್ತೆ. ಈಗ ನೋಡ್ತಾನೆ ಇದೆ, ನಿಮಗೆ ಕಾಣಿಸೋದಿಲ್ಲ, ಎಚ್ಚರಿಕೆ ಇದೆ ಅವನಿಗೆ. ಅರ್ಥ ಆಯ್ತಾ? ನಮ್ಮ ಪ್ರತ್ಯಕ್ಷ ಸರಿಯಾದ ಪ್ರತ್ಯಕ್ಷ ಆದರೆ ಪಟು ಪ್ರತ್ಯಕ್ಷ. ಪಟು ಅಂದ್ರೇನು? ಎಫಿಷಿಯೆಂಟ್ ಅಂದ್ರೇನು? ನಿರ್ದೋಷಾರ್ಥ ಇಂದ್ರಿಯ, ನಿರ್ದೋಷಾರ್ಥ ಮತ್ತು ನಿರ್ದೋಷ ಸನ್ನಿಕರ್ಷ, ಮೂರು ನಿರ್ದೋಷವಾಗಿರ್ತದೆ. ಮೂರು ಸರಿಯಾಗಿದ್ದರೆ ಆ ಪ್ರತ್ಯಕ್ಷ ಸರಿಯಾದ ಪ್ರತ್ಯಕ್ಷವಾದಾಗ ಅದನ್ನು ಬಾಧ ಮಾಡೋ ಶಕ್ತಿ ಯಾವ ಪ್ರಮಾಣಕ್ಕೂ ಇಲ್ಲ, ಬೇರೆ ಯಾವ ಪ್ರಮಾಣಕ್ಕೂ ಇಲ್ಲ. ಇದು ಎತ್ತಿ ಹೇಳಬೇಕಾದ ಮಾತು. ಹೌದು, ದೂರ ಇದ್ದು ನೋಡಿದಾಗ ಆಗುತ್ತೆ. ಹೌದು, ದೂರ ಇದ್ದು ಪ್ರತ್ಯಕ್ಷ ಯಾವಾಗ ಹೇಳಬೇಕಾದ್ರೆ ದೂರದಿಂದ ಕಾಣೋದಕ್ಕೂ ಹತ್ತಿರ ಕಾಣೋದಕ್ಕೂ ಇರ್ತದೆ. ತುಂಬ ಹತ್ತಿರ ಕಂಡ್ರೆ ನೋಡಿ ಓದಕ್ಕೆ ಬರುತ್ತೆ, ಓದಕ್ಕಾಗುತ್ತಾ ನಿಮಗೆ? ಸೊ ಆದರೆ ಅಕ್ಷರಗಳೇ ಇಲ್ಲ. ಯಾಕೆ? ಕಾಣ್ತಾ ಇಲ್ಲ, ಅಕ್ಷರಗಳೇ ಇಲ್ಲ ಅಲ್ಲ. ಡಿಸ್ಟೆನ್ಸ್ ದೂರ ಅದು ಸಾಧ್ಯ ಇಲ್ಲ. ಆಪ್ಟಿಮಮ್ ಓದಬೇಕಾದ್ರೆ ಒಂದು ದೂರ ಇದೆ, ನೋಡ್ಬೇಕಾದ್ರೆ ಇಷ್ಟು ಹತ್ರ ಬಂದು ಮಾತಾಡಿದ್ರೆ ಗತಿ ಏನಾಗಬೇಕು? ಎಲ್ಲರೂ ಕೂಡ ಸಾಧ್ಯ ಇಲ್ಲ. ನೋಡೋದು ಬೇರೆ, ಅಂಗೈ ನೋಡ್ಕೊಡೋದು ಬೇರೆ, ಓದೋದು ಬೇರೆ, ಇದು ಬೇರೆ. ಪ್ರತಿಯೊಂದು ಪ್ರತ್ಯಕ್ಷಕ್ಕೆ ಏನಿದೆ? ಸ್ಪೀಡ್ ಅಂತ, ಆಪ್ಟಿಮಮ್ ಸ್ಪೀಡ್ ಅಂತ ಹೇಳ್ತೀವಲ್ಲ, ಆ ತರಹ ಸರಿಯಾದ ಪಕ್ಷದಲ್ಲಿ ಕಂಡಾಗ ಅದೆಂದೂ ಬಾಧಿತವಾಗೋದು. ಇವರೆಲ್ಲ ಏನು ಕೊಟ್ಟು ಇಂಥ ಎಕ್ಸಾಂಪಲ್ಸ್ ಕೊಟ್ಬಿಟ್ರು. ಚಂದ್ರ ಹೀಗೆ ಕಾಣಿಸ್ತಾನೆ, ಇವಾಗ ಶಕ್ತಿ ರಹಿತ ಹಾಗಾಯಿತು, ಹತ್ತಿರ ಇದ್ದರೆ ಓದಕ್ಕೆ ಬರೋದು ನೋಡಿದ್ರೆ ಪ್ರತ್ಯಕ್ಷ ಮೋಸ ಆಯಿತೋ ಇಲ್ಲ. ಅದರಿಂದ ಪ್ರತ್ಯಕ್ಷ ನಂಬಲಕ್ಕೆ ಹೋಗಬಾರ್ದು. ಜಗತ್ತು ಇದೆ ಅಂತ ಪ್ರತ್ಯಕ್ಷ ಗೊತ್ತಾಗಿದ್ದರೂ ಕೂಡ ಅದು ಸರಿಯಲ್ಲ ಅಂಥೇಳಿ ಅಲ್ಲ. ನೀವು ಸರಿಯಾದ ರಾಂಗ್ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ತಪ್ಪು ಪ್ರತ್ಯಕ್ಷ ಕೋಟ್ ಮಾಡಿಬಿಟ್ಟು ಏನಾಯಿತು? ಒಬ್ಬ ಡಾಕ್ಟ್ರ್ ಇದ್ದಾರೆ, ಔಷಧಿ ಕೊಟ್ಟ ಸತ್ತು. ಮೆಡಿಕಲ್ ಯಾರೂ ಓದಬಾರ್ದು. ಯಾಕೆ? ಅವ್ನು ಸತ್ತೋದ ನೋಡಿಬಿಟ್ರೆ ಅವಾಗ ನಿಜ ನಡೀತಾ ಈಗ ಅದು ಆಗಿರೋದು ಹೋದಲ್ಲ, ಆಗಿರೋದು. ಅದು ಎಷ್ಟು ಕಾರಣ ಇದೆ? ಈಗ ಇಂದ್ರಿಯ, ವಸ್ತು, ಕಾಂಟ್ಯಾಕ್ಟ್, ರೋಗಿ, ಡಾಕ್ಟ್ರು, ಔಷಧಿ, ಮೂರಿದೆ ಈಗ. ಗೊತ್ತಾಯ್ತಾ? ಔಷಧಿ ಬೆಸ್ಟು, ಡಾಕ್ಟ್ರು ಬೆಸ್ಟು, ರೋಗಿನೇ ಸರಿ ಇಲ್ಲ. 4th ಸ್ಟೇಜ್ ದಾಟೇ ಹೋಗ್ಬಿಟ್ಟಿದೆ, ಏನು ಮಾಡೋಕ್ಕೆ ಬರೋದಿಲ್ಲ. ಅದು ಔಷಧಿ ದೋಷ ಅಲ್ಲ, ಅದು ರೋಗ ಉಲ್ಬಡಿಸಿಬಿಟ್ಟಿದೆ. ಅದು ಆ ಸ್ಟೇಜಲ್ಲಿ ದೂರ ಮಾಡೋಕ್ಕಾಗ, ದೂರ ಆಯ್ತಲ್ಲ, ದೂರ ಆದಾಗ ಆಯ್ತಾನೆ. ರೋಗಿ ದೂರ ಆಗೋ ಪ್ರಸಂಗ, ಗುಡಿ ಆಗೋ ಪ್ರಸಂಗ ಭಾಳ ದೂರ ಅಂತೀವಲ್ಲ, ಹಾಗಾಗಿ ಈ ಕಡೆಯಿಂದ ನೋಡ್ತಾರೆ. ಈ ರೋಗಿ ಸರಿ ಇದ್ದಾನೆ, ಔಷಧಿ ಸರಿ, ಡಾಕ್ಟ್ರೇ ಸರಿ ಇಲ್ಲ. ಒಬ್ಬನ ಡಾಕ್ಟ್ರ್ ಅಷ್ಟೇ, ಮೆಡಿಕಲ್ ಸೈನ್ಸ್ ಅಲ್ಲ, ಡಾಕ್ಟ್ರ್ ಅದು, ವ್ಯಕ್ತಿ ಅವನು. ವ್ಯಕ್ತಿಯಾಗಿ ದೋಷ ಇದೆ. ಇನ್ನೊಬ್ಬನ ತೋರಿಸಿ ಸರಿಯಾಗಿ ಕೊಟ್ಟರೆ ಸರಿ ಹೋಯ್ತು. ಯಾರು ತಪ್ಪಾಯ್ತು? ಇದು ವ್ಯಕ್ತಿಗತ ದೋಷ ಐತೆ ಹೊರತು ಅದು ಶಾಸ್ತ್ರದ ದೋಷ ಅಲ್ಲ. ಎಲ್ಲ ಯೋಚನೆ. ಅದಕ್ಕೆ ಶ್ರೋತ್ರಾನುಕೂಲ ಯಾಕೆ ಕೇಳಿದ್ರು ಅಂದರೆ ಆಗಮಕ್ಕೂ ಕೂಡ ಪ್ರಮಾಣ ಬೇಕಾದ್ರೆ 3 ಬೇಕು. ಶ್ರೋತ್ರಾನುಕೂಲ್ಯ, ವಕ್ತಾನುಕೂಲ್ಯ, ಪ್ರಸಂಗಾನುಕೂಲ್ಯ. ಇಲ್ಲೂ 3 ಬೇಕು.
ನಿರ್ದೋಷ ಇಂದ್ರಿಯ, ನಿರ್ದೋಷ ಅರ್ಥ ಮತ್ತು ನಿರ್ದೋಷವಾದ ಸನ್ನಿಕರ್ಷ ಮೂರು ಇರಬೇಕು. ಅನುಮಾನಕ್ಕೂ ಹಾಗೇನೆ ವ್ಯಾಪ್ತಿ ಸರಿ ಇರಬೇಕು, ಗೊತ್ತಾಯ್ತಾ, ಸಿದ್ಧಿ ಇರಬೇಕು, ವ್ಯಾಪ್ತಿ ಸ್ಮರಣೆ ಬರಬೇಕು, ಅವಾಗ ಆಗುತ್ತೆ. ಮೂರು ಇರಲೇಬೇಕು, ಮೂರಿಗೆ ಎಲ್ಲದಕ್ಕೆ ಇರಲೇಬೇಕು. ಆದ್ದರಿಂದ ಏನಾಯ್ತು ಅಲ್ಲಿಗೆ ಸರಿಯಾದ ಪ್ರತ್ಯಕ್ಷ ಬಾಧಿತವಾಗೋದಿಲ್ಲ ಅಂತಲೇ ಆಯಿತು. ನೀವು ಕೊಡೋದೆಲ್ಲ ದೋಷದ ಪ್ರತ್ಯಕ್ಷ ಕೊಡ್ತಾಯಿತ್ತು. ಇವತ್ತು ಸೇತುವೆ ಬಿದ್ದಿದ್ದು ಕಟ್ಟಿದ್ದಿಲ್ವೇನೀಗ, ಕಟ್ಟಿ ರಿವೋಪ್ರಿಂಡೇನೆ ಬಿದ್ದೋಗಿದೆ ಸೇತುವೆ, ಇಂಜಿನಿಯರಿಂಗ್ ಇನ್ವ್ಯಾಲಿಡ್ ಆಗಿದ್ದರೆ ಅಲ್ಲಿ ಮೋಸ ಮಾಡಿದ್ದ, ಅವನು ದೋಷ ಹೊರತದು. ಯಾವುದ್ರ ದೋಷ ಅಲ್ಲ, ಇದ್ರ ದೋಷ ಅಲ್ಲ. ಒಳ್ಳೆ ಅಕ್ಕಿ ಕೆಡಿಸ್ಬಿಟ್ಟ, ಅನ್ನ ಮಾಡಲೇ ಇಲ್ಲ, ಕೆಟ್ಟೋಯ್ತು. ಅದು ಅಕ್ಕಿ ದೋಷ ಅಲ್ಲ, ಯಾರು ದೋಷ ಅದು? ಅಡುಗೆ ಮಾಡೋನು ದೋಷ. ಈ ಯಾರ ದೋಷ ಯಾರ ಮೇಲೆ ಹಾಕಿಬಿಟ್ರೆ ಸರಿಯಾದ ಪ್ರತ್ಯಕ್ಷ ತಿಂದ ಸಿದ್ಧ ಇದನ್ನು ರಿಯಲೈಸ್ ಮಾಡಿದರೆ ಅವ್ರಿಗೆ ಉತ್ತರ ಕೊಡೋದು ಭಾರಿ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಅದು ಅಲ್ಲಿ ಏನಾಗುತ್ತೆ, ಬಾತಿ ಬೆಳೀತಾ ಹೋಗುತ್ತೆ ಅಷ್ಟೇ. ಇದು ಹಾಕಿ 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 ಹೇಳೋ ಎಲ್ಲೋ ಹೋಗ್ಬಿಡುತ್ತೆ ಕಡೆಗೆ, ಗೊತ್ತಾಯ್ತಾ? ಮಾತಿನಲ್ಲಿ ಬದಲಾಯಿಸ್ತಾ ಹೋಗ್ತಾರಲ್ಲ, ಅದು ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಮತ್ತು ಏನೋ ಭಾರಿ ಏನೋ ವಿಷಯ ಇರ್ಬೋದು ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಈ ಉತ್ತರ ಕೊಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ಇದು ಕೊಡ್ತಾರೆ. ಉತ್ತರ ಕೊಡೋದು ಇವರು ಯಾವುದೋ ಕಾರಣಕ್ಕೆ ಕಡಿಮೆ ಆಗಿಬಿಟ್ರೆ ಅವ್ರಿಗೆ ಅಂದರೆ ಇವರು ಸೋತರು ಅಂತ ಆಗಿಬಿಡ್ತಾರೆ. ಕಾನ್ಸೆಪ್ಟ್ ಸೋತೇ ಇಲ್ಲ, ಕಾನ್ಸೆಪ್ಟ್ ಸರಿಯಾಗೇ ಇದೆ. ಅದು ವ್ಯಕ್ತಿ ದೋಷ, ಹೇಳಕ್ಕೆ ಬರ್ತಾ ಇಲ್ಲ. ವ್ಯಕ್ತಿಗೆ ಅರ್ಥನೇ ಆಗಿಲ್ಲ, ಅರ್ಥ ಆಗಿದ್ರೆ ಹೇಳೋದಕ್ಕೆ ಬರ್ತಾ ಇಲ್ಲ. ಅನೇಕ ಪ್ರಾಬ್ಲಮ್ಸ್ ಇದೆ. ಏನು ಯಾವುದು? ಸದಾಪಟು ದೇವರದು, ಯೋಗಿಗಳು, ದೇವರು, ಲಕ್ಷ್ಮೀದೇವಿ ಇವರೆಲ್ಲ ಎಂಥವ್ರ ಪ್ರತ್ಯಕ್ಷ ಬಂದು ಪ್ರಮಾಣ ಬಂದಿದ್ದೇವಲ್ಲಿ ಆಗಲೇ. ಕೇವಲ ಪ್ರಮಾಣದಲ್ಲಿ ಯಾರ್ಯಾರು ಇಷ್ಟ ಅಂತ ಹೇಳಿಬಿಟ್ಟಿದೆ. ಅದು ಬಾಧಿತವಾಗಿದೆಯಾ? ಕೃಷ್ಣ ಹೇಳ್ತಾನೆ, ಅರ್ಜುನ ಇಡೀ ಜಗತ್ತನ್ನು ನೋಡಿ, ಇಲ್ಲಿ ಇಡೀ ಜಗತ್ತನ್ನು ನೋಡು ಅಂತ ಹೇಳಿದಾಗ ಕೃಷ್ಣನ ಪ್ರತ್ಯಕ್ಷ ಅಲ್ಲಗಡದ್ರೆ ಏನು ಮಾಡಬೇಕೀಗ? ಕೃಷ್ಣನ ಪ್ರತ್ಯಕ್ಷ ಅದು. ಈ ಜಗತ್ತನ್ನು ಹೇಗಸ್ತಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ. ಸಚರಾಚರ ಜಗತ್ತನ್ನು ನೋಡು ಅಂದರೆ ಚರಸತ್ಯ, ಅಚರಸತ್ಯ, ಜಗತ್ಸತ್ಯ ಎಲ್ಲ ಕೃಷ್ಣನ ಪ್ರತ್ಯಕ್ಷ, ನಮ್ಮ ಪ್ರತ್ಯಕ್ಷ ಅಲ್ಲ. ನಮ್ಮ ಪ್ರತ್ಯಕ್ಷಕ್ಕೆ ಎರಡು ಟ್ಯಾಲಿ ಆಗುತ್ತೆ. ಈಗ ತಪ್ಪಾದರೆ ನಮ್ಮ ಪ್ರತ್ಯಕ್ಷ ದೋಷ. ಇಬ್ಬರು ಪ್ರಬಲ ದುರ್ಬಲರ ವಾದ ಬಂದಾಗ ಯಾರ ವಾದ ಉಳಿಯುತ್ತೆ? ಪ್ರಬಲ ವಾದ ಉಳಿಯುತ್ತೆ. ಕೃಷ್ಣನ ಪ್ರಬಲ ಯೋಗಿ ಪ್ರತ್ಯಕ್ಷ, ಪ್ರಬಲ ಪ್ರತ್ಯಕ್ಷ, ಆದ್ದರಿಂದ ಸರಿಯಲ್ಲ. ಯೋಗಿಗಳು ಯಾರಿರ್ತಾರೆ? ತಾತ್ವಿಕ ಯೋಗಿಗಳು ಬಂದಿಲ್ಲ, ಫಸ್ಟ್ ರುಚಿಯೋಗಿಗಳು, ಅತಾತ್ವಿಕ ಯೋಗಿಗಳು, ಅಯೋಗಿಗಳು, 4 ಭಾಗ ಮಾಡಿದ್ದಾರೆ. ಅರ್ಥ ಆಯ್ತು? ಅಲ್ಲ, ಯೋಗಿ ಪ್ರತ್ಯಕ್ಷದಲ್ಲೂ ಕೂಡ ಅವ್ರ ಪಟುತ್ವಕ್ಕೆ ಒಂದು ಲಿಮಿಟ್ ಇದೆ. ಪಟುತ್ವಕ್ಕೆ ಲಿಮಿಟೇ ಇದೆ. ಈ ಬ್ಯಾಕ್ಟೀರಿಯಾ ನೋಡೋಕ್ಕೆ ನಿಮಗೆ ಮೈಕ್ರೋಸ್ಕೋಪ್ ಸಾಕು, ಆದರೆ ವೈರಸ್ ನೋಡೋಕ್ಕೆ ಸಾಲದು. ಇದು ಯೋಗಿ ಇದ್ದಾಗ ಸೈನ್ಸ್ ಯೋಗಿ. ಸೈನ್ಸ್ ಯೋಗ ಯಾವುದು? ಬರೀ ಕಣ್ಣಿಗೆ ಕಾಣೋದನ್ನು ತೋರಿಸ್ತದೆ, ಗೊತ್ತಾಯ್ತು? ಅತಿ ದೂರ ಟೆಲಿಸ್ಕೋಪಿಂದ ಅತಿ ದೂರ ತೋರಿಸ್ತಾನೆ. ಬಟ್ ಬರೀ ತೋರ್ಸೋಕ್ಕೆ ಬರೋ ಟೆಲಿಸ್ಕೋಪ್ ಬೇಕು ಅದಕ್ಕೆ. ಯಂತ್ರದ ಸಹಾಯದಿಂದ ಇವರು ಮಾಡ್ತಾರೆ, ಮಂತ್ರದಿಂದ ಅವ್ರು ಮಾಡ್ತಾರೆ. ಅವ್ರ ಯೋಗಿಗಳು, ಇವರು ವಿಜ್ಞಾನಿಗಳು, ಇಷ್ಟೇ ಡಿಫರೆನ್ಸ್. ವಿಜ್ಞಾನ ಅಂತೂ ಎರಡೂ ಕೂಡ ಏನದು ಕಾಮನ್ ಸೆನ್ಸ್ಗಿಂತ ದೊಡ್ಡದು. ಕಾಮನ್ ಸೆನ್ಸ್ ಹೇಳೋಕ್ಕಾಗದೇ ಇದ್ದಿದ್ದನ್ನು ಯಾವ್ದು ಹೇಳಿತು? ಸೈನ್ಸ್ ಹೇಳಿತು. ಅದು ಹೇಳೋಕ್ಕಾಗದಿದ್ದನ್ನು ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಯೋಗಿಗಳು ಅನ್ನೋದು ಬೇರೆ ಡಿಪೆಂಡ್ ಆಗಿಲ್ಲ ಸಿದ್ಧಿ ಮೇಲೆ. ಅವ್ರು ಹಾಗಲ್ಲ, ಅವ್ರು ಆಪ್ರೇಟರ್ಸ್ ಬೇಕೇ ಬೇಕು, ಅವರಿಗೆ ತೋರ್ಸೋಕ್ಕಾಗೋದಿಲ್ಲ. ಯಂತ್ರ ಯಾವಾಗಲೂ ಕೂಡ ಏನಾಗುತ್ತೆ, ಡಿಪೆಂಡೆಂಟ್. ಯೋಗಿ ಪ್ರತ್ಯಕ್ಷ ಆಗಲ್ಲ. ಇವಾಗ ಸ್ವಲ್ಪ ಮಂತ್ರಾಕ್ಷರಿ ಕೊಟ್ಟರು ಅಷ್ಟೇ, ಮುಂದೊಬ್ಬರು ಅಂತ ಅದೇ ಕೆಲಸ ಮಾಡಬೇಕಾಗಿಲ್ಲ. ಅವ್ರು ಯಾತಕ್ಕೆ ಕೊಟ್ಟು ಅವ್ರ ಸಿದ್ಧಿ ಇದೆ ಅದರೊಳಗೆ. ಇವರಿಗೆ ತೋರ್ಸೋಕ್ಕೆ ಬರಲ್ಲ ಅದು, ಗೊತ್ತಾಯ್ತಾ? ಅಂದರೆ ಸೈನ್ಸನ್ನು ಒಪ್ಪೋರು ಸೈನ್ಸಿನ ವಿಧಾನದಲ್ಲೇ ಹೇಗೆ ಅರ್ಥ ಮಾಡ್ಕೋಬೇಕೋ, ಶಾಸ್ತ್ರ ಒಪ್ಪೋರು ಶಾಸ್ತ್ರ ವಿಧಾನದಲ್ಲೇ ಅಪ್ಪ ಮಾಡ್ಕೊಬಿಟ್ಟು ಸೈನ್ಸಿನ ನಾಲ್ಕು ಇದಕ್ಕೆ ಅಪ್ಲೈ ಮಾಡೋದು, ಇದನ್ನು ಅದಕ್ಕೆ ಅಪ್ಲೈ ಮಾಡೋದು ಮಾಡಬಾರ್ದು. ಒಂದಕ್ಕೊಂದು ಕ್ಲಾಶ್ ಬರಬಾರ್ದು, ಕರೆಕ್ಟು. ಬಟ್ ವ್ಯತ್ಯಾಸ ಒಪ್ಪಬೇಕು. ವ್ಯತ್ಯಾಸ ಒಪ್ಪದೆ ಹೋಗಿಬಿಟ್ರೆ ಏನಾಯ್ತು? ಈಗ ಎಲ್ಲರ ಮನುಷ್ಯರು ಒಂದೇ, ಕರೆಕ್ಟ್. ವ್ಯತ್ಯಾಸ ಒಪ್ಪದೆ ಹೋದ್ರೆ ಗತಿ ಏನಾಗಿದೆ? ಮನುಷ್ಯತ್ವದಲ್ಲಿ ಸಾಮಾನ್ಯ ಫ್ಯಾಕ್ಟ್ರೂ ಇದೆ, ಜೊತೆಗೆ ಇನ್ನೇನಿದೆ? ಬೇಕಾಷ್ಟು ವ್ಯತ್ಯಾಸವೇ. ಕುಂಟನೂ ಮನುಷ್ಯ, ಓಡ್ಲಕ್ಕೆ ಬರೋನು ಮನುಷ್ಯ, ಕುರುಡನೂ ಮನುಷ್ಯ. ಕುರುಡ ಹೇಳಿದ, ಕಣ್ಣಿರೋನಿದ್ದಾನೆ, ಇವನಿದ್ದಾನೆ, ಕಣ್ಣಿರೋ ಹೇಳಿದ, ಇವನು ಹೇಳಿ, ಇವನು ಮನುಷ್ಯ ಅಲ್ಲ, ಇವನು ಹೇಳಿ ಅಂತ ಕೇಳಿದ್ರೆ ಪ್ರತ್ಯಕ್ಷಕ್ಕೆ ಮನುಷ್ಯತ್ವ ಸಾಲದು. ಏನು ಬೇಕು ಅದಕ್ಕೆ? ಇನ್ನೊಂದು ಮನುಷ್ಯತ್ವ ಬೇಕು. ಕಣ್ಣು ಸರಿಯಾಗಿದ್ದು ನೋಡೋ ಮನುಷ್ಯತ್ವ ಬೇಕು. ಅರ್ಥ ಆಯ್ತಾ? ಅಂದರೆ ಅವ್ರು ಕೊಡೋ ದೃಷ್ಟಾಂತಗಳೆಲ್ಲ ರಾಂಗ್ ಎಕ್ಸಾಂಪಲ್ಸ್ ಆಗುತ್ತೆ. ಜನಗಳು ಯೋಚನೆ ಮಾಡೋದಿಲ್ಲ, ಅಲ್ಲಿ ಸಮಸ್ಯೆ ಬರೋದು. 3-4 ಅಂತ ಹೇಳಿದ ತಕ್ಷಣ ನಾವು ಇರ್ಬೋದು ಬಿಡಿ ಅಂದ್ಬಿಡ್ತಾರೆ. ಅವ್ರು ನಂಬಿದ್ದು ಸರಿಯಲ್ಲ. ನಾವು ಅಲ್ಲಿಗೆ ಬ್ರೈನ್ ವಾಶ್ ಆದಾಗಿಬಿಡುತ್ತೆ. ಇನ್ನೊಬ್ರು ಹೇಳೋರು ಬೇಕಾದ್ರೆ ಎಲ್ಲ ಪ್ರತ್ಯೇಕ ಊಟ ಮಾಡ್ತೀವಿ, ಅನ್ನ ತೊಗೊಂಡು ತಿಂದು ಮೋಸ ಆಗಿದೆ ನನಗೆ. ನೀನು ಬೇಸಿಸ್ ಹೋಗಿ ಅನ್ನ ಕಂಡು ತಿಂದು ಕಲಿಸ್ಕೊಂಡು ಊಟ ಮಾಡ್ತೀಯಲ್ಲ, ಏನು ಬೇಸಿಸ್ ಅದಕ್ಕೆ? ಇದು ಸಾರು ಅದೆಲ್ಲ ಗೊತ್ತಾಗೋದು ಯಾವಾಗ ನಿನಗೆ? ಪ್ರತ್ಯಕ್ಷದಿಂದ. ಅದು ತಿಂದ ಮೇಲೆ ಅದು ಸಾರು ಅಂತ ಗೊತ್ತಾಯ್ತೋ ಇಲ್ಲ? ಮತ್ತೆ ಎಲ್ಲಿ ಬಾಧಿತ ಆಯಿತು? ಅದು ಬಾಧಿತ ಆಗಲೇ ಇಲ್ವಲ್ಲ. ಬಾಧಿತವಾಗಿ ಎಕ್ಸಾಂಪಲ್ ಮಾತ್ರ ಕೊಡ್ತಾ ಹೋಗ್ತಾರೆ. ಇದು ಸರಿಯಾದ ಪ್ರತ್ಯಕ್ಷ ಕೊಡೋದಿಲ್ಲ. ಸರಿಯಾದ ಪ್ರತ್ಯಕ್ಷ ಅಂತೀವಿ. ಹೇಗೆ ಮಾಡಬೇಕು ಅಂದರೆ ಪಟು ಅಂತ ಕರೆದು. ಪಟು ಅಂದ್ರೇನು?
ನಿರ್ದೋಷಾರ್ಥ, ನಿರ್ದೋಷೇಂದ್ರಿಯ, ನಿರ್ದೋಷ ಸನ್ನಿಕರ್ಷ. ಅದಿದ್ದದ್ದು ಫೇಲ್ ಆಗಿ ತೋರಿಸೋದು ಹಾಗಿದ್ರೆ ಅದನ್ನು ತೋರಿಸ್ತಾ ಇಲ್ಲ. ತೋರಿಸ್ತಾ ಇರೋದು ಇಂಥ ಕೇಸುಗಳೇ, ಅದು ಸರಿಯಲ್ಲ. ಇನ್ನೊಂದು ಟೈಮ್ ಟೇಬಲ್ ನೋಡ್ಕೊಂಡು ಹೋದ ಟ್ರೈನ್ ಹೋಗಿಬಿಟ್ಟಿತ್ತು, ಗೊತ್ತಾಯ್ತಾ? ಅದು ತೀರ್ಮಾನ ಮಾಡಿದೆ, ನಾವು ಟೈಮ್ ಟೇಬಲ್ ನೋಡ್ಕೊಂಡ್ರೆ ಉಪಯೋಗ ಇಲ್ಲ, ಸುಮ್ಮನೆ ಹೋಗಿ ಕೂತ್ಬಿಡೋದು ಅಷ್ಟೇ. ಯಾಕೆ ಫೇಲ್ ಆಯ್ತಲ್ಲ, ಒಂದು ದಿವಸ ಫೇಲ್ ಆಯ್ತಲ್ಲ, ಅದು ಬಾಧಕ ಇದೆ. ಏನು ಬಾಧಕ ಇದೆ? ಎಲ್ಲೋ ಬ್ರೇಕ್ ಆಗಿ ಡೌನ್ ಆಗಿತ್ತೋ ಬಂತು, ಲೇಟಾಗಿ ಬಂತು ಅಷ್ಟೇ. ದಿವಸ ಆಗ ಟೈಮ್ ಟೇಬಲ್ ಆಗ್ಬಾರ್ದು, ದಿವಸ ಆಗಿ ಮಾಡೋದು. ಇವತ್ತು ಲೇಟಾಗಿ ಬಂದು ನೋಡಿ ಟೈಮ್ ಟೇಬಲ್ ಪ್ರಕಾರ ಹೋಗಿಬಿಟ್ಟಿದ್ದೇನೆ ಅಂತ ಕೇಳಿ, ಅವತ್ತು ಲೇಟಾಗಿ ಬಂದೇನೆ ಅಂತ ಕೇಳಿದರೆ ಇವತ್ತು ಟೈಮ್ ಟೇಬಲ್ ಬಂದಿದ್ದೇನೆ ಅಷ್ಟೇ. ಅವತ್ತು ಲೇಟಾಗಿದ್ದಕ್ಕೆ ಕಾರಣ ಇದೆ. ಕಾರಣ ಅಂದರೆ ಉಪಾಧಿ, ಅವೆಲ್ಲ ಕೊಡ್ತಾರೆ. ಉಪಾಧಿ ಇಲ್ಲದೆ ಹೋದ ಕಾಲಕ್ಕೆ ಬರೋ ಜ್ಞಾನ ಎಂಥ ಜ್ಞಾನ? ಅದು ಸರಿಯಾದ ಜ್ಞಾನನೇ. ಇದೆಲ್ಲ ಯೋಚನೆ ಮಾಡಿದ್ದೇನೆ. ಪ್ರತ್ಯಕ್ಷದ ಇತಿಮಿತಿಗಳ ಬಗ್ಗೆ ಸ್ಪಷ್ಟ ಚಿತ್ರ ಕೊಟ್ಟವ್ರು ಆಚಾರ್ಯ. ಎಲ್ಲರೂ ಅದನ್ನು ಮಿಸ್ಯೂಸ್ ಮಾಡ್ಕೊಂಬಿಟ್ರು. ಅತಿರೇಕಗಳು, ನೋಡಿದ್ದೆಲ್ಲ ಸತ್ಯ ಅಂತ ಅವನು, ಗೊತ್ತಾಯ್ತಾ? ನೋಡಿದ್ದೆಲ್ಲ ಸುಳ್ಳು ಅಂತಿವ್ರು. ಎರಡೂ ತಪ್ಪು. ನೋಡಿದ್ದು ಸತ್ಯ, ನೋಡಿದ್ದು ಸುಳ್ಳು, ಕರೆಕ್ಟು. ಆದರೆ ಎಲ್ಲ ನೋಡಿದ್ದು ಸುಳ್ಳಲ್ಲ, ಎಲ್ಲ ನೋಡಿದ್ದು ಸತ್ಯನೂ ಅಲ್ಲ. ಮತ್ತೇನು ಕನ್ಫ್ಯೂಷನ್ ಏನಂದರೆ, ಸರಿಯಾಗಿ ನೋಡಿದಾಗ, ಅದಕ್ಕೆ ಸರಿಯಾಗಿ ನೋಡಿದ ಪದ್ಧತಿ ನಮ್ಮಲ್ಲಿದೆ. ಸರಿಯಾಗಿ ನೋಡಿದ್ಯಾ, ಅವರೇನಾ? ಅವರೇನೆ. ಇನ್ನೂ ಅಲ್ಲ ಅಂತಾರಲ್ಲ, ನಾನು ಮಾತಾಡಿಸಿ ಬಂದಿದ್ದೇನೆ, ಮುಗಿದೋಯ್ತಾರೆ, ಇನ್ನು ಮತ್ತೆ ಮಾತಾಡೋಕ್ಕೆ ಬರೋದಿಲ್ಲ. ಅವ್ನು ನೋಡಿದಾನಷ್ಟೇ, ಮಾತಾಡಿಸಿಲ್ಲ ಅವನು. ಎಲ್ಲೋ ಬಸ್ನಲ್ಲಿ ಹೋಗ್ತಾ ನೋಡಿಬಿಟ್ಟ, ಇದ್ದಿರ್ಬೋದು ಅಲ್ಲ ಅಂತೇನೋ ಹೇಳಿಬಿಟ್ಟು. ಅವನು ನೋಡಿದ್ರೆ ಇವನು ಮಾತಾಡಿಸಿ ಬಂದಿದ್ದಾನೆ, ಅವ್ರ ಮನೆಗೆ ಹೋಗಿ ಬಂದಿದ್ದೇನೆ. ಎಷ್ಟೋ ಸತ್ತು ಹಾಗಾಗಿದೆ. ಅಲ್ಲಿ ನೋಡಿದಾಗ, ಸರಿಯಾಗಿ ನೋಡಿದಾಗ ಹೌದು ಕರೆಕ್ಟು ಅಂತ ಗೊತ್ತಾಗಿದೆ ಅವನಿಗೆ. ನಚ ಅದು ಒಟ್ಟೇನು ಈ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಸರಿಯಾದ ಪ್ರತ್ಯಕ್ಷ ಎಂದೂ ಕೂಡ ಸಿದ್ಧವಾದ ಸುಳ್ಳಾಗಿದ್ದು ಒಂದೂ ದಾಖಲೆಗಳೂ ಇಲ್ಲ. ಆದ್ದರಿಂದ ಜಗತ್ತಿಗೆ ಎಂಥ ಪ್ರತ್ಯಕ್ಷದಿಂದ ಕಾಣ್ತಾ ಇದೆ? ಈಗ ಪಟು ಪ್ರತ್ಯಕ್ಷಕ್ಕೆ ಕಾಣಿಸ್ತಾ ಇದೆ. ಕಾಮಾಲಿಯ ಕಣ್ಣಿಗೆ ಹಳದಿ ಕಾಣಿಸ್ತೇವೆ, ಹಾಲು ಅಂತ ಗೊತ್ತವನಿಗೆ, ಹಳದಿ ಕಾಣಿಸ್ತಾ ಇದೆ. ಸೊ ಒಂದು ಪಾಟಲ್ಲಿ ಕರೆಕ್ಟ್ ಇದ್ದಾನೆ, ಅದು ಟಾರು ಅಂತ ಗೊತ್ತಿಲ್ಲ ಅವನಿಗೆ, ಹಾಲು ಅಂತ ಗೊತ್ತಾಗಿದೆ. ಆದರೆ ಹಳದಿ ಕಾಣುತ್ತಿದೆ, ವೈಟ್ ಬದಲು. ಕಾರಣ ಏನದಕ್ಕೆ? ಅವನ ಕಣ್ಣಲ್ಲೇ ದೋಷ ಇದೆ. ನೋಡಿ, ನಿರ್ದೋಷಾರ್ಥದಿಂದ ಸನ್ನಿಕರ್ಷ ಬಂತೀಗ. ಅವಾಗ ಅವನು ಹೇಳಿದೆ, ಉಳಿದು ಹೇಳಿದರು, ಇವನು ಸರಿ, ಕಣ್ಣು ಸರಿ ಇಲ್ಲ, ಇವನು ಕೇಳಕ್ಕೆ ಹೋಗಬೇಡಿ, ಅವನು ಕೇಳ್ರಿ ಅಂತ ಹೇಳ್ತಾರೆ. ನೀವು ದೋಷ ಇರೋದು ಗೊತ್ತಾಗಿರೋದ್ರಿಂದ ಎಲ್ಲ ಹಣದಿ ಕಣ್ಣೆ, ಹಾಗಾಗಬಾರ್ದು. ಅಂದರೆ ನಿತ್ಯ ಜೀವನದಲ್ಲಿ ಎರಡೂ ಒಪ್ಕೊಂಡಿದ್ದೇವೆ ನಾವೀಗ. ಪ್ರತ್ಯಕ್ಷಕ್ಕೆ ಎಷ್ಟು ಬಲ ಇದೆ ಅಂತಲೂ ಒಪ್ಪಿದ್ದೇವೆ, ಜೊತೆಗೆ ಸರಿಯಾಗಿ ನೋಡು ಅಂತ ಹೇಳೋದನ್ನು ಒಪ್ಪಿಕೊಂಡಿದ್ದೇವೆ. ಆ ಸರಿಯಾಗಿ ನೋಡಿದ ಪ್ರತ್ಯಕ್ಷನೇ ಪಟು ಪ್ರತ್ಯಕ್ಷ. ಸರಿಯಾಗಿ ನೋಡಿದ ಪ್ರತ್ಯಕ್ಷ ಪಟು ಪ್ರತ್ಯಕ್ಷ. ಅದಕ್ಕೆ ಅವರೆಲ್ಲ ಕೇಳ್ಬೇಕಾದ್ರೆ ಏನು ಮಾಡ್ತಾರೆ? ಸಾಕ್ಷಿ ಐನ್ ವಿಟ್ನೆಸ್ ಕೇಳಬೇಕಾದ್ರೆ, ಯಾವಾಗ ನೋಡಿದೆ ನೀನು? ಎಷ್ಟು ದೂರದಿಂದ ನೋಡಿದೆ? ಅದಕ್ಕೆ ಎಷ್ಟು ದೂರದಿಂದ ನೋಡಿದೆ? ನೋಡಿ ಮಾತಾಡಿಸಿದ್ಯಾ? ಸುಮ್ಮನೆ ನೋಡಿದ್ಯಾ? ಚುಚ್ಚಬೇಕಾದ್ರೆ ನೋಡಿದ್ಯಾ ನೀನು? ಆಮೇಲೆ ಓಡಿ ಹೋಗೋದು ನೋಡಿದ್ಯಾ? ಇನ್ನೊಬ್ರು ಯಾರು ಚುಚ್ಚೂರ ಕೈಲಿ ಕೊಟ್ಟಿರ್ಬೋದು, ಗೊತ್ತಾಯ್ತಾ? ಈ ರೀತಿ ವಾದ ಮಾಡಿ ಕರಿತೀವಿ, ಗಡ್ಡೆದ ಅಲಗಳದು ಬಿಡ್ತಾರೆ, ಬಿಡೋದಿಲ್ಲ, ಗೊತ್ತಾ? ಅದೇ ಕಾಲಕ್ಕೆ ನೋಡಿದ್ಯಾ? ಅದು ಸೂರ್ಯನ ಬೆಳಕೋ ಚಂದ್ರನ ಬೆಳಕೋ? ಸರಿಯಾಗಿ ನೆನಪು ಮಾಡ್ಕೋ. ಹಗಲು ರಾತ್ರಿನೋ? ಮುಂದೆ ಅದಕ್ಕೆ ಹಾಕ್ತಾರೆ ಗೊತ್ತಾ? ಅವ್ನು ಮರ್ತು ಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಅದು ಗೊತ್ತೇ, ನೋಡಿದ್ರೆ ಇವ್ನು ನಿಮ್ಮ ಮೇಲೆ ತೆಗೆದು ಬಿಡಿ ಅಂತ ಅಂದ್ಬಿಡ್ತಾರೆ. ಮುಂದಾಕೋ ಉದ್ದೇಶನೇ ಅದು. ಕೆಲವು ಕಾರಣಕ್ಕೆ ಮುಂದೆ ಹಾಕೋದಿರ್ತದೆ, ಅದು ಸರಿ, ಅದು ಕಡಿಮೆ. ಸಾಮಾನ್ಯವಾಗಿ ಇಂಥದ್ದು ಬಂದಾಗ ಹಾಕಿ 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 ಎಷ್ಟೋ ದಿವಸ ಆಗುತ್ತೆ, 20 ವರ್ಷ ಮುಂದೋಗಿರ್ತದೆ. ಕೇಳಿದ್ರೆ ಏನು ಗೊತ್ತಾಗಲ್ಲ, ಎಲ್ಲ ಎಷ್ಟೋ ಇದೇ ಮಾಡ್ತೀವಿ, ಡಿಗ್ರಿನೇ ಮಾಡ್ತೀವಿ, ಅದೇ ನೆನಪಿರ್ತದೆ ಪಾಪ ಅವನಿಗೆ. ಟ್ರಿಕ್ ಅದು. ಅಂಥದ್ದೆಲ್ಲ ಎಕ್ಸಾಂಪಲ್ ಕೊಡಬಾರ್ದು. ಅಂದರೆ ರಾಂಗ್ ಎಕ್ಸಾಮ್ ನಾವೆಲ್ಲ ತಕ್ಷಣ ಹೇಳಬೇಕು, ನೋಡಿ ಇದು ತಪ್ಪು ಎಕ್ಸಾಂಪಲ್. ಯುಕ್ತಿ ಫೇಲ್ ಆಗಿದೆ, ಯುಕ್ತಿ ಫೇಲ್ ಆಗಿದೆ. ಫೇಲಾದ ಯುಕ್ತಿ ಮಾತ್ರ ಕೊಡ್ತಾನೆ, ಕೊಡಬಾರ್ದು. ಫೇಲಾದ ಯುಕ್ತಿಗೆ ಒಂದು ಉಪಾಧಿ ಇದೆ, ಎಲ್ಲಿ ಸರಿಯಾದ ವ್ಯಾಪ್ತಿ ಇಲ್ಲ, ಅದಕ್ಕೊಂದು ದೋಷ ಇದೆ. ಇದು ಧೂಮಯದಲ್ಲಿ ಬೆಂಕಿ ಇದೆ. ಒಂದು ಕೇಸು ಏನಾಗಿಲ್ಲ, ಸುಳ್ಳಾಗಿಲ್ಲ. ಒಂದು ಕೇಸು ಸುಳ್ಳಾಗಿಲ್ಲ. ನೀನು ಹೇಳೋ ಕೇಸುಗಳೆಲ್ಲ ಎಂಥ ಕೇಸುಗಳವು? ವ್ಯಾಪ್ತಿ ಇಲ್ಲ, ಅದಕ್ಕೆ ಸಿದ್ಧಿ ಇಲ್ಲ, ಹೇತುದೋಷ, ಪ್ರತಿಜ್ಞಾದೋಷ, ಎಷ್ಟು ದೋಷ ಇದೆ ಅದಕ್ಕೆ. ಅದನ್ನು ನೀನು ಹೇಳ್ತಾ ಇದ್ದೆ. ಅದನ್ನು ನಾವು ಹೇಳೋ ಅನುಮಾನ ಎಂಥದ್ದು? ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಅಂತ ಹೇಳ್ತೇವಲ್ಲ, ಎಂಥ ಅನುಮಾನ ಇದು? ಒಂದು ದೋಷವೇ ಅದರೊಳಗೆ. ನೀನು ಮಿಥ್ಯಾತ್ವತ್ ಅಂತ ಹೇಳ್ತೀಯ, ಮಿಥ್ಯಾ ಅಂತ ಹೇಳ್ತೀಯಲ್ಲ, ದೃಶ್ಯತ್ವ ಕಾರಣ ಕೊಟ್ಟು ಅದು ಬರೀ ದೋಷದುಷ್ಟ. ಒಂದಲ್ಲಿ ಇರಬೇಕಾದ ಎಲ್ಲ ದೋಷವೂ ಅದರೊಳಗಿದೆ, ಇದರಲ್ಲಿ ಒಂದು ದೋಷವೂ ಇಲ್ಲ. ನೋಡಿ, ಅದೇ ಅನುಮಾನ ಹೇಗೆ ವರ್ಕ್ ಮಾಡ್ತಿದೆ ಈಗ. ಇದೆಲ್ಲ ಲೋಯರ್ ಲೆವೆಲಲ್ಲಿ ಗೊತ್ತಾಗಲ್ಲ, ತುಂಬ ಯೋಚನೆ ಮಾಡ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ಮನನ ಅಂತ ಕರೀತಾರೆ. ಯೋಚನೆ ಮಾಡಿ ಕನ್ವಿನ್ಸ್ ಆಗೋದಕ್ಕೆ ಮನನ. ಹೌದು, ಕರೆಕ್ಟಾಗಿದೆ. ಇದು ಗೊತ್ತಾದ ಮೇಲೆ ಅವನು ಏನು ಹೊಡೆದು ಚೇಂಜ್ ಮಾಡೋಕ್ಕಾಗಲ್ಲ, ಕನ್ವಿಕ್ಷನ್ ಬಂದುಬಿಡ್ತದೆ. ಈ ಕನ್ವಿಕ್ಷನ್ ಬರೋವರೆಗೂ ಓದಬೇಕಾದ. ನಚ ಜಗತ್ ಪ್ರತ್ಯಕ್ಷಸ್ಯ ಅಪಟುತ್ವೇ ಕಿಂಚಿನ್ಮಾನಂ ಹೇಳ್ತಾಗ, ಅದನ್ನೇ ಹೇಳ್ತಿರೋದು. ಜಗತ್ ಪ್ರತ್ಯಕ್ಷ ಒಂದು ಪಟು ಪ್ರತ್ಯಕ್ಷ ಅಲ್ಲ, ಅಪಟು ಪ್ರತ್ಯಕ್ಷ ಅಂತ ಹೇಳಿದ. ಕಿಂಚಿನ್ಮ ಇಲ್ಲಿದೆ ಪ್ರಮಾಣ, ತೋರಿಸು. ಇದು ತೋರಿಸಿ, ನಾವೇನು ಓಪನ್ ಆಗಿದ್ದೇವೆ,
ತೋರಿಸಪ್ಪ ಸರಿಯಾದ ಪ್ರತ್ಯಕ್ಷ ಫೇಲ್ ಆಗಿದೆ ಅಂತ ತೋರಿಸ್ತೀನಿ ನೀನೀಗ. ನೀನು ಆಸ್ಪತ್ರೆ ರೋಗ ಇತ್ತು, ಆಸ್ಪತ್ರೆಗೆ ಬಂದು ವಾಸಿ ಆಯಿತು, ಬಂದು ರೋಗ ಇದ್ದಿದ್ದು ಬಾಧಿತ ಆಗಿದೆಯಾ? ಈಗಿಲ್ಲಲ್ಲ ಅಂತಾನೆ. ಅವ್ನು ಮೋಸ ಮಾಡ್ತಾರೆ. ಈಗಿಲ್ಲ ಕೇಳ್ತಾ ಇಲ್ಲ. ನೀವು ಆಸ್ಪತ್ರೆಗೆ ರೋಗ ಇದ್ದು ಹೋಗಿದೆಯೋ ಇಲ್ವೋ ಅಷ್ಟೇ ಕೇಳಬೇಕು. ಏನು ಹೇಳ್ಬೇಕು ಅದಕ್ಕೆ? ಈಗ ಮತ್ತೆ ಈಗಿಲ್ಲರಿ ಮಾಡ್ತಾರೆ, ಬಿಡೋದಿಲ್ಲ. ಈಗಿಲ್ಲ ನೋಡಿದ್ರ ಅದು ಸಪ್ತಪ್ಪ ನಾ ಹೇಳ್ತಿರೋದು. ಇಬ್ಬರದವ್ರು ಬರೀ ಚಪ್ಪಾಳೆ ಆಗಿಬಿಡ್ತಾರೆ ತಕ್ಷಣ. ಈಗಿಲ್ಲ ಅಲ್ಲ, ನೀನು ಹೋಗಿದ್ದು ರೋಗ ಇತ್ತು ಅಂತ ಆಸ್ಪತ್ರೆಗೆ ಹೋದ್ಯೋ ಇಲ್ವೋ, ರೋಗ ಇದೆ ಅಂತ ಹೇಳಿದ್ರೋ ಇಲ್ವೋ, ಅದೆಲ್ಲ ಸರಿ. ಈಗಿಲ್ಲ ಅವತ್ತೆ ಅದೆಲ್ಲ ಸರಿ, ಈಗಿಲ್ಲ. ಇದು ಹುಡುಗರು 20 ಸರ್ತಿ ಹೇಳಿದಾಗ ತಲೆ ಕೆಟ್ಟೋಗ್ಬಿಡುತ್ತೆ ಅವ್ರಿಗೆ. ಏನೋ ಹೇಳ್ತಾರೆ ಪಾಪ ಅಂತೇಳಿ ಏನು ಹೇಳ್ತಾ ಇಲ್ಲ, ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ನಚ ಅವ್ರು ಹೇಳ್ತಿರೋದು ಹೀಗೇನೆ, ಈಗಿಲ್ಲ. ಆಮೇಲೆ ಮುಂದೆ ಗೊತ್ತಾಗುತ್ತೆ, ಇಲ್ಲೊಂದು ಮುಂದೆ ಗೊತ್ತಾಗುತ್ತೆ. ಈಗಿಲ್ಲ ಬ್ರಹ್ಮಜ್ಞಾನ ಮೇಲೆ ಗೊತ್ತಾಗುತ್ತೆ. ಅದು ಬಂದವರು ಯಾರು ಇದ್ದಾರೆ? ಒಬ್ಬರೂ ಇಲ್ಲ. ತಾನು ಬ್ರಹ್ಮಜ್ಞಾನಿ ಅಲ್ಲ, ಆಗಿದ್ದರೆ ನಮ್ಮ ಜೊತೆ ಮಾತಾಡ್ತಿದ್ದಿಲ್ಲ. ಬ್ರಹ್ಮಜ್ಞಾನಿ ಆಗಿದ್ದರೆ ಅವ್ನು ಮಾತಾಡ್ತಿರಲಿಲ್ಲ. ಸೊ ನೀನಂತೂ ಜ್ಞಾನಿ ಅಲ್ಲ, ಇನ್ನೊಬ್ಬ ಜ್ಞಾನಿ ನಾವು ಕಂಡಿಲ್ಲ. ಅವ್ರು ಕಂಡಾಗ ಕರ್ಕೊಂಬ ನೋಡಂತ. ಸದ್ಯಕ್ಕೆ ಮಾತಾಡಬೇಡಾದ್ರೆ ಬೂದೋಗುತ್ತೆ ಅಷ್ಟೇ. ಅದೇ ಹೇಳ್ತಿರೋದು, ಮಾತಾಡಿದ್ರೆ ಹೋಗುತ್ತೆ ಕೊನೆಗೆ. ನಚ ಜಗತ್ತು ಅಜ್ಞಾನಜನ್ಯತ್ವೇ ಕಿಂಚಿನ್ಮಾನಂ. ಜಗತ್ತು ಇದು ಅದಿಷ್ಟು ಒಂದೊಂದು ಅರ್ಥ ಮಾಡ್ಕೋಬೇಕೀಗ. ಇದು ಎಲ್ಲಿ ಹೋದರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅವನ, ಗೊತ್ತಾಯ್ತಾ? ನಚ ಜಗತ್ತೋ ಅಜ್ಞಾನಜನ್ಯತ್ವೇ ಕಿಂಚಿನ್ಮಾನಂ. ನೋಡಿ, ಇದು ಜಗತ್ತು ಅಜ್ಞಾನದಿಂದ ಇದೆ ಅಂತ ಕಾಣಿಸುತ್ತೆ ಅಷ್ಟೇ. ಅಜ್ಞಾನ ಇದೆ ಹಾಗೆ ಕಾಣಿಸುತ್ತೆ ಅಂತ ಕೇಳಿದ. ಅದೇ ಇಷ್ಟೊತ್ತು ಉಪಯೋಗಿಸ ಇರಲ್ಲ ಅಜ್ಞಾನ ಅಂತೇಳಿ. ಅಜ್ಞಾತಾಖಿರ ಸಂವೇತು ಘಟತೆ, ಅದರ ಉಪಾಧಿ ಖಂಡನ. ಇದಿಷ್ಟು ಕೂಡ ಮಿಥ್ಯಾತ್ವಾನುಮಾನ ಖಂಡನ. ಇದೀಗ ಉಪಾಧಿ ಖಂಡನ ಬಂದಾಗ ಆಯ್ತಲ್ಲಿ. ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ, ಎಷ್ಟು ಚೆನ್ನಾಗಿರೋ ಪಾಯಿಂಟ್ಸ್ ಒಂದೊಂದು ಅಂತ ಕೇಳಿದರೆ ಒಂದಕ್ಕೂ ಉತ್ತರ ಕೊಡೋಕ್ಕಾಗೋದಿಲ್ಲ ಅವ್ರಿಗೆ. ಈಗ ನಚ ಮಾಯಾವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತಿ ತೇನೇದಂ ನ ಮಾಯಾ ಇತ್ಯವಧಾರ್ಯತಾಂ. ನಾವು ಪ್ರತ್ಯಕ್ಷ ಸತ್ಯ ಅಂತೆಲ್ಲ ಹೇಳಿದ ಮೇಲೆ ಪ್ರತ್ಯಕ್ಷ ಸತ್ಯ ಅಂತ ಆಗಮ ಹೇಳೋದನ್ನು ಕೊಟ್ಟು ಮಾಡ್ತಾರೆ. ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಏನಂತ? ಸರಿಯಾದ ಪ್ರತ್ಯಕ್ಷ ಹೇಳಿದ ಸತ್ಯ ಅಂಥೇಳಿ. ಇನ್ನೇನು ಹೇಳಬೇಕು ಅದಕ್ಕೆ? ಆಗಮ ಕೂಡ ಒಪ್ಪಿತು. ಪ್ರತ್ಯಕ್ಷ ಪ್ರಾಮಾಣ್ಯ ಯಾವುದನ್ನು ಸಿದ್ಧವಾಯಿತು? ಈಗ ಆಗಮದಿಂದಲೂ ಪ್ರತ್ಯಕ್ಷ ಪ್ರಾಮಾಣ್ಯ ಸಿದ್ಧವಾಯಿತು. ನಿಮ್ಮ ಅನುಮಾನಕ್ಕೆ ಆಗಮ ವಿರೋಧ, ಪ್ರತ್ಯಕ್ಷ ವಿರೋಧ, ಸ್ವವ್ಯಾಹತಿ, ಎಷ್ಟು ದೋಷಗಳಿವೆ. ಒಂದು ದೋಷನೂ ಇಲ್ಲ. ಯಾವುದು ಪುರಾಣ ವಾಕ್ಯ? ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ. ನೋಡಿ, ಪುರಾಣಗಳಲ್ಲಿ ಶಾಸ್ತ್ರ ವಿಚಾರ ಬಂದಿರೋ ಕಥೆಗಳು ನೋಡಿಬಿಡ್ತಾರಲ್ಲ, ಮಧ್ಯೆ ಮಧ್ಯೆ ಇಂಥ ವಿಷಯ ಬಂದುಬಿಡುತ್ತೆ. ಪುರಾಣ ಶೈಲಿನೇ ಹಾಗೆ. ಯಾವುದೋ ಒಂದು ಮಹಾತ್ಮ ಹೇಳ್ತಾ ಮಹಾಭಾರತ ಕಥೆ ಸೇರಿಸ್ಬಿಡ್ತಾರೆ. ಕ್ಷೇತ್ರ ಪುರಾಣ ಮಹಾತ್ಮ ಹೇಳ್ತಿರ್ತಾರೆ, ಆ ವಿಷಯ ಬಿಟ್ಬಿಡ್ತಾರೆ ಮಹಾಭಾರತ ಕಥೆನ. ಅದು ಜೋಡಿಸ್ಕೊಂಡ್ಬಿಟ್ರೆ ಕರೆಕ್ಟ್ ಇಲ್ಲಿಗೂ ಹೆಲ್ಪ್ ಆಗುತ್ತೆ. ಅಲ್ಲೇ ಇಲ್ಲೇ ಬಡಿಸ್ಬೇಕಾದ್ರೆ ಎಲ್ಲೆಲ್ಲೋ ಹಾಕಿರ್ತಾರೆ. ಕಲಿಸ್ಕೊಳ್ಳೋದು ಏನು ಮಾಡ್ಬೇಕಂದ್ರೆ ಸರಿಯಾಗಿ ಕಲಿಸ್ಕೋಬೇಕದನ್ನು. ಯಾವುದನ್ನು ಕಲಿಸ್ಕೊ ಅಂತ ಹೇಳಿದ, ಪಾಯಸ ಚಟ್ನಿ ಎಲ್ಲ ಕಲಿಸ್ಕೊಂಡ್ಬಿಟ್ಟ ರೆಡಿ ಅಂತೇಳಿ. ನೀನು ಕಲಿಸ್ಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅನ್ವಯ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಮ್ಯಾಚ್ ಆಗೋದು ಕಲಿಸ್ಕೋಬೇಕು. ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಅವೆಲ್ಲ ಕೂಡ. ಸೊ ಉಪಕ್ರಮ ಉಪಸಂಹಾರಾದಿಗಳನ್ನು ಅದು ಸರಿಯಾಗಿ ಅನ್ವಯ, ಅದಕ್ಕೆ ತತ್ವ ಸಮನ್ವಯ ಅಂತ ಆ ಪದ ಅಲ್ಲಿದೆ. ಬ್ರಹ್ಮಸೂತ್ರ ಸರಿಯಾದ ಅನ್ವಯ ಮಾಡಿಕೊಂಡ್ರೆ ಸರಿಯಾದ ಉತ್ತರ ಬರುತ್ತೆ. ಏನೀಗ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ. ನಚ ಮಾಯಾವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತಿ ತೇನೇದಂ ನಾಮಾಯೇತ್ಯವಧಾರ್ಯತಾಂ. ಎಕ್ಸಾಂಪಲ್ ಯಾತಕ್ಕೆ ಬಂದು ಗೊತ್ತಾ? ಹೇಳಿದವ ಇಂದ್ರಜಾಲಕ್ಕೆ ಸೃಷ್ಟಿ ಮಾಡ್ತಾನೆ. ಇಂದ್ರಜಾಲ ನೋಡಿ 100 ರೂಪಾಯಿ ನೋಟ್ ತೋರಿಸ್ತಿರ್ತಾನೆ. ಈಗ 1000 ರೂಪಾಯಿ 2000 ರೂಪಾಯಿ ನೋಟುಗಳು ತೋರಿಸ್ತಾ ಇರ್ತಾನೆ. ನಮಗೆಲ್ಲ ಕಾಣಿಸುತ್ತದು. ಬಹಳ ಆಶ್ಚರ್ಯ. ನೋಡಿದ್ರಾ, ಅದು ಪ್ರತ್ಯಕ್ಷ ಸುಳ್ಳಾಗಲಿಲ್ಲ ಅಂತ ಕೇಳ್ತಾನೆ. ಇಲ್ಲಿ ಆಚಾರ್ಯ ಹೇಳೋ ಪಾಯಿಂಟ್ ನೋಡಬೇಕು, ಒಳ್ಳೆ ಪಾಯಿಂಟ್ ಅದು. ಬ್ರಹ್ಮಾಂಡ ಪುರಾಣದ ವಾಕ್ಯ ಹೇಗಿದೆ ಅಂದರೆ ಕರೆಕ್ಟು. ಅವ್ನು 2000 ರೂಪಾಯಿ ನೋಡ್ತಾ ಎಲ್ರಿಗೂ ಕಾಣ್ತಾ ಇದೆ. ಬಟ್ ಅವನಿಗೆ ಕಾಣಿಸಲ್ಲ. ಯಾರಿಗೆ? ಬಾಯಬಾಡಿನಿಗೆ ಕಾಣಿಸಲ್ಲ. ಯಾಕೆ? ಅವನಿಗೆ ಗೊತ್ತು ಬಾಯ ಮಾಡ್ತಿದ್ದೀರಿ ಅಂತೇಳಿ. ಅರ್ಥ ಆಯ್ತು ಈಗ? ನಚ ಮಾಯಾವಿನ ಮಾಯಾ ದೃಶ್ಯತೆ. ಅರ್ಥ ಆಯ್ತಾ? ಮಾಯ ಮಾಡಿದವನಿಗೆ ಮಾಯೆ ಕಾಣಿಸೋದಿಲ್ಲ. ಮಾಯೆ ಒಳಗಾದವನಿಗೆ ಕಾಣಿಸುತ್ತೆ. ನೋಡೋರೆಲ್ಲ ಮಾಯೆ ಒಳಗಾದವರು. ಇವನು ಇವನಿಗೆ ಕಾಣಿಸೋದಿಲ್ಲ. ಇದು ಅರ್ಥ ಮಾಡಿಬಿಟ್ರೆ ಅವ್ರು ಹೇಳಿದ್ದೇನೋ ಇದೆಲ್ಲ ದೇವ್ರ ಮಾಯೆ, ಅಜ್ಞಾನದ ಪ್ರಭಾವ ಅಂತ ಹೇಳ್ತಾರೆ. ಆಯ್ತು, ಅಜ್ಞಾನದ ಪ್ರಭಾವ ನಮ್ಮ ಮೇಲೆ ಆಗಲಿ, ನಿಮ್ಮ ಬ್ರಹ್ಮನ ಮೇಲೆ ಯಾಕೆ ಆಗಬೇಕಿದು? ಅರ್ಥ ಆಯ್ತಾ ಈಗ? ಪರಮಾತ್ಮ ಬುದ್ಧ ರೂಪದಿಂದ ಮೋಹಕ ಶಾಸ್ತ್ರ ಹೇಳಿದ. ಅವನಿಗೆ ಮೋಹನ, ಬ್ರಹ್ಮನಿಗೆ, ಪರಮಾತ್ಮನಿಗೆ. ಕೇಳಿದವರಿಗೆ ಮೋಹ ಹೊರತು ಯಾರಿಗೆ ಮೋಹ ಅಲ್ಲ, ಇವರಿಗೆ ಮೋಹ ಅಲ್ಲ. ಏನ ಯಾರ? ಹೌದು. ಇಲ್ಲ ಅದು ಬೇರೆ. ಇಂದ್ರಜಾಲ ಹೆಡ್ಡಿಂಗ್ ಹಾಕಿಬಿಟ್ಟಿದೆ. ಅದಕ್ಕೂ ಇಲ್ಲ ಗೊತ್ತಾಗೋದಿಲ್ಲ ಅವಿಗೆ. ಎಷ್ಟೊಂದು ನಿಮ್ಮ ಹಿತ್ತಾಳಿ ಬಂಗಾರ ಮಾಡಿಕೊಡ್ತೀವಿ ಅಂತ ನಂಬ್ತಾರಲ್ಲ, ಗೊತ್ತಿಲ್ಲ. ಇಲ್ಲಿ ಹಾಕಿದ್ರೆ ಪಾಪ ಹೇಳ್ತಾರೆ ಅದು ಆರ್ಟ್. ಅದು ಅಲ್ಲ. ಅದರಿಂದ ಏನಾಯಿತು ಅಂದರೆ
ನಮಗೆ ಗೊತ್ತೀಗ, ಅವನಿಗೆ ಕಾಣಿಸೋದಿಲ್ಲ, ನಮಗೆ ಕಾಣಿಸೋದು ಹೌದು, ಸುಳ್ಳು ಅಂತ ಕಾಣಿಸುತ್ತೆ, ಸುಳ್ಳು ಅಂತ ಕಾಣಿಸುತ್ತೆ, ಅವನಿಗೆ ಅದು ಕಾಣಿಸೋದೇ ಇಲ್ಲ. ಫಸ್ಟು ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು ಬೇರೆ, ಅದೆಲ್ಲ ವಿಷಯ ಬೇರೆ. ಅದು ನಮಗೆ ಕಾಣಿಸುತ್ತೆ ಒಪ್ಕೊಂಡಿದ್ದೆ, ಅವನಿಗೆ ಕಾಣಿಸುತ್ತಾ? ಕಾಣಿಸಲ್ಲ. ಅರ್ಥ ಆಯ್ತಾ ನಿಮಗೆ? ಈಗ ಇದರಿಂದ ನೋಡ್ತೀರಿ ನೀವೀಗ, ಈ ಉದಾಹರಣೆಗೆ ಒಳಗಿಂದ ನೋಡ್ತೀವಿ ನಾವು ಕಾಣೋದಿಲ್ಲ, ಅವರು ನಮಗೆ ಕಾಣಿಸ್ತಾರೆ. ಗೊತ್ತಾಯ್ತಾ? ನಾವು ಕಾಣೋದಿಲ್ಲ. ಆ ಥರ ಇದೆ ಮಾಯೆ ಮಾಡೋದು. ಮಾಯೆ ಒಳಗಾಗಿದ್ದಾರೆ, ಎಲ್ರಿಗೂ ಕಾಣಿಸಲ್ಲ. ಮಾಯೆ ಒಳಗಾಗೋದು ಬೇರೆ, ಮಾಯೆ ಮಾಡೋದು ಬೇರೆ. ಮಾಯೆ ಮಾಡಿದಾಗ ಯಾರಿಗೆ ಕಾಣಿಸೋದಿಲ್ಲ? ಮಾಯೆ ಮಾಡೋನಿಗೆ ಕಾಣಿಸೋದಿಲ್ಲ. ಅವನಿಗೆ 2,000 ರೂಪಾಯಿ ಕಾಣಿಸೋದಿಲ್ಲ, ಅಲ್ಲಿ ನಮಗೆ ಕಾಣಿಸುತ್ತೆ ಅಷ್ಟೇ. ಅವನಿಗೆ ಕಂಡ್ರೆ ನಮಗೆ ₹1 ಕೊಡಿ ಅಂತ ಬರ್ತಿದ್ದ, ಆಮೇಲೆ ಆರಾಮಾಗಿ ತೊಗೊಂಡು ಹೋಗ್ಬಿಡ್ತಿದ್ದಾನೆ. ಬಟ್ ಮೋಸ ಇಲ್ಲ, ಅದು ಮೋಸ ಅಲ್ಲ, ವಿದ್ಯೆ, ಆರ್ಟ್ ವಿದ್ಯೆ. ಅದಕ್ಕೆ ಚತುಷ್ಷಷ್ಟಿ ಕಲಾವಿದ್ಯೆಗೆ ಒಂದು ವಿದ್ಯೆ ಅದು. ಅದನ್ನು ಇವರು ಮೋಸ ಪ್ಯಾಕ್ ಶುರು ಮಾಡಿಬಿಟ್ರೆ, ಆಮೇಲೆ ಹಿತ್ತಾಡಿ ಡಬಲ್ ಬಂಗಾರ ಮಾಡ್ತೀವಿ, 1 ತೊಲೆ ಕೊಟ್ಟು 2 ತೊಲೆ ಕೊಡ್ತೀವಿ. ಇವ್ರು ಕೊಟ್ಟು ಎಲ್ಲ 20 ತೊಲೆ ಕಳ್ಕೊಂಡು ಹೋಗೋಗಿದೆ. ತಲೆ ಇಲ್ಲದ್ರೆ ತಲೆನೂ ಹೋಯ್ತು, ತಲೆನೂ ಇಲ್ಲ, ತೊಲೆನೂ ಇಲ್ಲ. ಆ ಥರ ಮಾಡ್ಕೊಂಡಿದ್ದು ತುಂಬ ಜನ ನಿಮ್ಮ ಪೇಪರಲ್ಲಿ ಬರ್ತಾನೆ ಇರುತ್ತೆ. ಕೆಲವು ರಿಪೋರ್ಟ್ ಆಗೋಲ್ಲ, ತುಂಬ ಕೇಸ್ಗಳು ರಿಪೋರ್ಟ್ ಯಾಕೆ ಆಗಲ್ಲ ಅಂದರೆ ನಾಚಿಕೆ ಆಗುತ್ತೆ ಹೇಳೋದಕ್ಕೆ. ಅವರಿಗೆ ಮೋಸ ಹೋಗ್ಬಿಟ್ಟು ಹೇಳೋದು ನಾಚಿಕೆ ಆಗುತ್ತೆ. ಆದ್ದರಿಂದ ಹೇಳೋದಿಲ್ಲ ಎಲ್ಲರೂ ಕೂಡ. ಸರಿಯಾಗಿ ಹೇಳಿದರೆ ಅದು ಆ್ಯಕ್ಚುಲಿ ನಾಚಿಕೆ ಆದರೂ ತಪ್ಪಿಲ್ಲ. ಯಾಕೆ ಹೇಳಬೇಕು ಅಂದರೆ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅದರಿಂದ. ಅವ್ರು ಹೇಳ್ಕೊ, ನಾನು ಕಳ್ಕೊಂಡಿದ್ದೀನಿ, ನೀವು ಕಳ್ಕೊಬೇಡ್ರಿ ಅಂತ ಹೇಳಬೇಕಾದ್ರೆ ಅವ್ರು ಹೇಳೋದಿಲ್ಲ. ಯಾಕೆ ಅವರು ಕಳ್ಕೊಳ್ಳಿ ಬಿಡ್ರಿ, ಕಂಪ್ನಿ ಕೊಟ್ಟಾಗತ್ತೆ ಅಂತೇಳಿ. ಅದು ತಪ್ಪು, ಅದು ಮೋಸ. ಅವನು ಮೋಸ ಮಾಡಿದೆ, ಇವರು ಮೋಸ ಮಾಡಿದಾಗಾಯ್ತು. ಈಗ ಇವನು ಮೋಸ ಮಾಡಿದೆ, ಅವನು ಮೋಸ ಮಾಡಿದಾಗತ್ತೆ. ಹಾಗೆ ಮಾಡಬಾರ್ದು. ಅವನ ಮೋಸಕ್ಕೂ ಶಿಕ್ಷೆ ಬೇರೆ, ಇವನ ಮೋಸಕ್ಕೂ ಶಿಕ್ಷೆ ಬೇರೆ. ಹಾಂ 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 ಅದು ಹೇಳಿದ್ದೇನು ಅಲ್ಲ, ನೀವು ಹೇಳ್ತೀನಿ ಕೇಳಿ. ಅವನೇನು ಮಾಡ್ತಾನೆ ಗೊತ್ತೀನಿ, ಸಿಂಪಲ್. ದೊಡ್ಡ ಕೊಳವೆ ಇರ್ತದೆ, ಒಂದು ತೋರಿಸ್ತಾನೆ, ನೋಡಿ ನನಗೆ ಹಸಿರದ್ದು ಹಾಕ್ತೀನಿ, ಅದರಲ್ಲಿ ರೆಡ್ ಆಗಿ ತೆಗಿತೀನಿ ಅಂತ. ಗೊತ್ತಾಯ್ತಾ? ಎಲ್ಲ ಬಾಯ್ತೆ ಕೊಡ್ಕೂತಿರ್ತಾರೆ, ಅವ್ರು ಹಸಿರದ್ದು ಹಾಕ್ತಾರೆ, ರೆಡ್ ಬಂದು ರೆಡ್ ಇದು ಹಾಕಿದ್ದಿದ್ದು ತೆಗೆದಿದ್ದು ಅದನ್ನು ರೆಡ್ ಹಾಕಿ ಪಕ್ಕದಲ್ಲಿದೆ. ಅದು ನಮಗೆ ಅದು ಕಾಣಿಸೋದಿಲ್ಲ, ತೋರಿಸೋದಿಲ್ಲ ಅವನು. ಗೊತ್ತಾಯ್ತಾ? ಈ ಮಾಡ್ತಾ ತೆಗೆದು ಬಿಡ್ತಾ, ಈ ನಿಧಾನ ತೆಗಿತಾ ಚಪಾಳೆ ಅಂತ ಕೂತ್ಬಿಡ್ತಾರೆ ಅಷ್ಟೇ. ಅಲ್ಲಿ ಇಷ್ಟಿರೋದು ಟ್ರಿಕ್ ಅದು. ಅರ್ಥ ಆಯ್ತಾ? ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಿರ್ತಾರೆ. ಅವ್ರು ಹೇಳ್ತಾರೆ ಇದೆಲ್ಲ ಸುಳ್ಳು, ನಿಮಗೆ ಖಂಡಿತ ಬದಲೆಲ್ಲ ಅದು ಕೇಳಿದ್ರೆ ತೋರಿಸಿ ಪ್ರಾಕ್ಟ್ ಮಾಡ್ತಾರೆ. ಇನ್ನೂ ಕೆಲವರು ನಮ್ಮ ಕಾಲೇಜಿಗೆ ಒಬ್ಬರು ಕರೆಸಿದ್ವಿ. ತೆಂಗಿನಕಾಯಿನೊಳಗೆ ಒಡೆದು ಬಿಟ್ಟ ಮೇಲೆ ಅದರಲ್ಲಿ ಬರೀ ನೀರು ಕಂಡ್ರೆ ನೀವು ಅಂದ್ಕೊಂಡಿದ್ದಾಗುತ್ತೆ, ಅದು ಕೆಂಪು ಕಂಡುಬಿಟ್ರೆ ನಿಮಗೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ತಿಳಿತಾ? ಬದಲೇ ಹಾಕಿಬಿಟ್ಟಿರ್ತಾರೆ ಹೋಲ್ ಮಾಡಿ. ಅವನು ಇಲ್ಲಿ ಈ ಕಡೆ ಇರುತ್ತಲ್ಲ, ಅಲ್ಲಿ ತುಂಬ ಮಾಡ್ತಾನೆ ಅವನು, ಮೈಕ್ರೋ ಮಾಡ್ತಾನೆ, ಎಲ್ಲ ತುಂಬಿಸ್ಬಿಟ್ಟಿರ್ತಾನೆ. ಗೊತ್ತಾಯ್ತಾ? ಅವನು ತೆಗಿತಾನೆ, ನೋಡಿ ಆಶ್ಚರ್ಯ, ಇರುತ್ತೆ, ಶಾಕ್ ಆಗಿಬಿಡ್ತದೆ, ಏನೋ ಆಗುತ್ತೆ ಅಂತ ತಿಳ್ಕೊಂಡು ಮೋಸ ಹೋಗಿ ದುಃಖ ಪಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಒಂದು ಇದಿದೆ, ಅವರೊಂದು ಥರ ಒಂದು ಇದು ಮಾಡ್ಕೊಂಡಿದ್ದಾರೆ, ಒಂದು ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ. ಈ ಮೋಸಗಳನ್ನ ಹೊರಗೆ ಹಾಕ್ತೀವಿ ಅಂತ ಹೇಳಿಬಿಟ್ಟು ಅವರೆಲ್ಲ ಇಂದ್ರಜಾಲ ಮೋಸ ಹೊರಗೆ ಹಾಕಲ್ಲ ಅವರು. ಯಾಕೆಂದರೆ ಅವರೇ ಹೇಳ್ಬಿಟ್ಟಿದ್ದಾರೆ ಮೋಸ ಅಂತ, ನಾವೇನು ಹೇಳಬೇಕಾಗಿಲ್ಲ. ಇಂಥವ್ರು ಹೇಗೆ ಮಾಡ್ತಾರೆ ತೋರಿಸ್ಕೊಡ್ತಾರೆ. ಅದು ಸರಿಯಾದ್ದು. ಅವ್ರು ಸ್ಟಡಿ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಏನಂತೇಳಿ. ಇದು ಹಾಗೆ ಒಟ್ಟಿನ ಮೇಲೆ ಏನಪ್ಪ ಅರ್ಥ ಅಂದರೆ, ನಚ ಮಾಯಾವಿನಾ ಮಾಯಾ. ರೋಗಿಗೆ ರೋಗ ಇದೆ ಗೊತ್ತು, ಅವರಿಗೆ ಡಾಕ್ಟ್ರಿಗೆ ಕಾಣಿಸೋದಿಲ್ಲ, ಲಕ್ಷಣ ನೋಡ್ಕೊಂಡು ಹೇಳಬೇಕೆ ಹೊರತು ಅವನ ಅನುಭವಿನಿಗೆ ಗೊತ್ತಾಗೋದಿಲ್ಲ. ಡಿಫರೆಂಟ್ ಅದು. ಪ್ರತ್ಯಕ್ಷ ಸಾಕ್ಷಿ ಪ್ರತ್ಯಕ್ಷಕ್ಕೆ ಗೊತ್ತಾಗೋ ವಿಚಾರಣ ಈ ಪ್ರತ್ಯಕ್ಷ ಅಲಗಡಿಬಾರ್ದು. ನಾನು ಹಸಿವಾಗಿದ್ದು ಅಂದರೆ ತೋರಿಸೋಣ ಅನ್ಕೊಂಡು ಕಾಣೋದಿಲ್ಲ ಅಂತ ಕೇಳಿದರೆ ಇದು ಆ ರೀತಿ ಕಾಣೋ ಪದಾರ್ಥ ಅಲ್ಲ. ಯಾವುದಕ್ಕೆ ಕಾಣುತ್ತಿದ್ದು? ಹಸಿವು ಅನ್ನೋದು ಎಂಥದ್ದು ಪದಾರ್ಥ? ಅದು ಒಳಗಿಂದ ಬರೋದು ಯಾರಿಗೆ ಗೊತ್ತಾ? ಅವನಿಗೆ ಮಾತ್ರ ಗೊತ್ತಾಗೋದು. ಅದಕ್ಕೆ ಯಾರು ಸಾಕ್ಷಿ? ಅದಕ್ಕೆ ಅವನೇ ಸಾಕ್ಷಿ, ಉಳಿದವರಲ್ಲ. ಅದು ಸಾಕ್ಷಿ ಪ್ರತ್ಯಕ್ಷಕ್ಕೆ ಮಾತ್ರ ಗೊತ್ತಾಗೋದು. ಈ ಪ್ರತ್ಯಕ್ಷಕ್ಕೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ತೋರಿಸಿ ನೋಡೋದು, ಹೊಟ್ಟೆ ಬಗ್ಗೆ ನೋಡಿದ್ರೂ ಗೊತ್ತಾಗಲ್ಲ, ಹೊರಗಿಂದಲ್ಲ. ಎಕ್ಸ್ರೇ ತೆಗೆದ್ರೂ ಗೊತ್ತಾಗಲ್ಲ, ಸ್ಕ್ಯಾನ್ ಮಾಡಿದ್ರೂ ಏನು ಮಾಡಿದ್ರೂ ಗೊತ್ತಾಗಲ್ಲ. ಯಾಕೆ ಅಂತ ಕೇಳಿದರೆ ಅದು ಅವನೇ ಸೇರಿದ್ದದು. ಹೌದೌದು. ಅದಕ್ಕೆ ತದ್ಯೋಗ್ಯ ಪ್ರತ್ಯಕ್ಷ ಅಂತ ಕರೀತೇವೆ. ಯಾವ ಪ್ರತ್ಯಕ್ಷಕ್ಕೆ ಯಾವುದು ಕಾಣಬೇಕು ಅದರಿಂದ ನೋಡಬೇಕೇ ಹೊರತು ಬೇರೆ ಯಾವುದರಿಂದ ನೋಡಿ ಏನಂತ ಹೇಳಬಾರ್ದು. ಆ ಪ್ರತ್ಯಕ್ಷ ಕಾಣೋದಿಲ್ಲ ಅಂತ ಹೇಳಬಾರ್ದು, ತಪ್ಪದು. ನಚ ಮಾಯಾವಿನಾ ಮಾಯಾ ದೃಶ್ಯತೆ ವಿಶ್ವವೀಶ್ವರ ಸದಾ ಪಶ್ಯತಿ ತೇನೇದಂ ನ ಮಾಯಾ ಇತ್ಯವಧಾರ್ಯತಾಂ. ಈಗ ನಿಮ್ಮ ಪ್ರಕಾರ ದೇವ್ರು ತಾನೇ ಮಾಯ ಮಾಡಿರೋದೀಗ. ದೇವ್ರು ಹೇಳ್ತಾನೆ ನಮ್ಮನ್ನೆಲ್ಲ ಸದಾ ನೋಡ್ತಿರೋದಕ್ಕೆ ನಾವು ಬದುಕಿರೋದು. ಅಂದಮೇಲೆ ತಾನು ನೋಡಿದ ಮೇಲೆ ನಾವು ಸತ್ಯ ಆದರೂ ಸುಳ್ಳಾದ್ವೋ? ಈಗ ಸತ್ಯ ನಾವೇ. ಅರ್ಥ ಆಯ್ತಾ? ಈಗ ಬ್ರಹ್ಮನಿಗೆ ಮಾಯೆ ಅಂತ ಹೇಳೋದು ಮಾತಿಗೆ ಒಂದು ಮಾತು. ಬ್ರಹ್ಮ ಮಾಯ ಮಾಡಿದ್ದಾನೆ ಒಳಗಾಗಿದ್ದೇವೆ ಅಂತ ಹೇಳೋರಿಗೆ ಬ್ರಹ್ಮನಿಗೆ ಮಾಯೆ ಕಾಣುತ್ತೋ ಇಲ್ವೋ ಅಂದರೆ ಕಾಣೋದಿಲ್ಲ. ಗೊತ್ತಾಯ್ತಾ? ನಮಗೆ ಮಾತ್ರ ಕಾಣುತ್ತೆ. ಸೊ ಆ ಬ್ರಹ್ಮನೇ ಹೇಳ್ತಾನೆ ಏನಂತ, ಇದೆಲ್ಲದೊಳತ್ತು ಸುಳ್ಳು ಹೇಳ್ತಾನೆ ಅಂತ ಹೇಳಬೇಕಷ್ಟೇ. ಸುಳ್ಳು ಹೇಳ್ತಾನೆ ಮಾಯ ಅಂತ. ಅದಕ್ಕೆ ದೇವರನ್ನ ದೋಷ ಹೇಳಿದಾಗುತ್ತೆ. ಅದಕ್ಕೆ ನಿರ್ದೋಷ ಪರಮಾತ್ಮ.
ದೇವರಲ್ಲಿ ಏನು ಹೇಳೋಕ್ಕೆ ದೋಷ ಆರೋಪಣೆ ಮಾಡಬಾರ್ದು, ಯಾವ ದೋಷನೂ ಆರೋಪಣೆ ಮಾಡಬಾರ್ದು. ಯಾವುದಕ್ಕೆ? ಅದು ಬೇರೆ, ಅದು ಅವನಿಗೆ ಗೊತ್ತಿದೆಯಲ್ಲ ಮುಖ್ಯ, ಅವನಿಗೆ ಗೊತ್ತಿದೆ, ಇದರ ಪ್ರಶ್ನೆ ಇಲ್ಲ ಇಲ್ಲಿ ಸರ್. ಹಾಂ, ಇಲ್ಲ, ಅದು ಇನ್ನೊಂದು ಮತ. ಅದು ಬ್ರಹ್ಮನ ನಾವೆಲ್ಲ ಹೇಳೋದಿಲ್ಲ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ದೇವ್ರು ಹಾಕಿದ ಮಾಯೆ ಇದೆ ಈಗ. ಅಲ್ಲ, ಈ ಮಾಯವಾದ ಬೇರೆ, ಆ ಮಾಯವಾದ ಬೇರೆ. ಬ್ರಹ್ಮನಿಗೆ ಮಾಯೆ ಅದು ಬೇರೆ, ಬ್ರಹ್ಮನೇ ಮಾಯ ಇನ್ನೊಂದು. ನಾಸ್ತಿಕರು ಬ್ರಹ್ಮನೇ ಮಾಯ, ಬ್ರಹ್ಮ ಇಲ್ಲವೇ ಇಲ್ಲ. ಇವರಂಥವ್ರದ್ದು ಕೇಳಿದರೆ ಬ್ರಹ್ಮನ ನಾವು ಒಳಗಾಗಿದ್ದೇವೆ, ಅದು ಸತ್ಯ. ಅದು ಗೊತ್ತಾಯ್ತು. ಮನುಷ್ಯ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಏನು ಮಾಡ್ತಾನೆ ಅವನು? ಅವ್ರು ಮೋಸ ಹೋಗಿದ್ದು ನೋಡ್ತಾರೆ, ಮತ್ತು ಅದೇ ತಪ್ಪು ತಾನು ಮಾಡ್ತಾನೆ. ಮತ್ತೆ ಇದು ಯಾವುದು ಮಾಯೆ? ಇದು ಯಶೋದೆ ಕೃಷ್ಣನ ಮಗ ಅಂತ ತಿಳ್ಕೊಂಡಿದ್ದು, ಕೃಷ್ಣ ವಿಶ್ವರೂಪ ತೋರಿಸಿ ಅಲ್ಲ, ಮತ್ತೆ ಶುರುವಾಯಿತು. ನಾವು ಎಷ್ಟೋ ತಪ್ಪು ಮಾಡಿದಾಗ ಆಗ ಮಾತ್ರ ಇನ್ನೊಮ್ಮೆ ಎಂದೂ ಮಾಡಬಾರ್ದು ಅನ್ಕೊತೀವಿ, ಮತ್ತೆ ಯಥಾಪ್ರಕಾಶ ಶುರುವಾಗಿರುತ್ತೆ. ಆ ಕಾಲಕ್ಕೆ ಬಂದ ಬುದ್ಧಿ ಏನಾಗೋದಿಲ್ಲ, ಮತ್ತೆ ಹಾಗೆ ಇರುತ್ತೆ ಅಂತಿಲ್ಲ. ಮಾಯೆಗೊಳಗಾಗ್ತಾನೆ, ಮತ್ತೆ ಅವನು ಕೆಲಸ ಆಗೋದಿಲ್ಲ, ದುಡ್ಡು ತೋರಿಸ್ತಾರೆ, ಆಮೇಲೆ ಮಾತಾಡೋಣ ಅಂತಾನೆ, ಆಮೇಲೆ ಒಳಗೆ ಮಾತಾಡೋಣ ಅಂತಾನೆ, ಒಳಗೆ ಹಾಕ್ಕೊಂಡ್ಮೇಲೆ ಬಿಟ್ಬಿಡ್ತಾನೆ. ಅಂದರೆ ಬದಲಾಗ್ತಾ ಹೋಗುತ್ತೆ ಅವನು. ಹಡದ ದುಡ್ಡಿನ ಮಾಯೆ ಏನೋ ನಮ್ಮ ಮತ. ದೇವರು ನಮ್ಮ ಮೇಲೆ ಮಾಡಿದ್ದಾನೆ, ಆ ದೇವರೇ ಮಾಯೆ ಕಾಣಿಸೋದಿಲ್ಲ. ಅದು ಕೂಡ ಸತ್ಯವಾದ ಮಾಯೆ, ಅದು ಕಾಣಿಸೋದಿಲ್ಲ. ಉದಾಹರಣೆ ಅಡ್ಡ ಇಟ್ಕೊಂಡ್ಬಿಡ್ತೀರಿ, ಕಣ್ಣ ಸುಳ್ಳಲ್ಲ, ಇದು ತೆರೆ ಇರೋದು ನಿಜ. ಮತ್ತು ಈ ಕಡೆ ಆ ಕಡೆ ಕಾಣಿಸೋದಿಲ್ಲ, ಅವರಿಗೆ ಇದು ಕಾಣಿಸೋದಿಲ್ಲ. ಕೆಲವು ಮಾಯೆ ಪಕ್ಕದಲ್ಲಿ ಪರದಲ್ಲಿ ನಿಂತ್ಕೊಂಡು ನೋಡ್ತಾರೆ, ಅವರಿಗೆಲ್ಲ ಕಾಣಿಸ್ತಿದೆ, ಹಿಂದೆ ಇವ್ರಿಗೆ ಕಾಣಿಸೋದಿಲ್ಲ. ಅನೇಕ ವಿಧ ಇದೆ ಮಾಯೆಗಳಲ್ಲಿ. ಆದರೆ ನೀನು ಹೇಳೋ ಮಾಯೆಯಲ್ಲಿ ಎಂದೂ ಕೂಡ ಮಾಯಾವಿ ಯಾವುದವನು ಯಾರೋವನು ಮಾಯಾವಿನ ಮಾಯಾವಿ ಅಂದ್ರೇನು? ಮಾಯಾ ಅಂದ್ರೇನು? ಮಾಯಾವಿ ಇವತ್ತು ಮೇಧಾವಿ ಮೇಧ ಇರೋನು ಮೇಧಾವಿ. ಆ ರೀತಿ ಮೇಧ ಇದ್ದರೆ ಮಾಯಾವಿನ ನ ದೃಶ್ಯತೆ. ಹಾಂ, ಹೌದು, ಮಾಯೆ ಅದು ಸತ್ಯ, ಅದು ಸತ್ಯ. ಮರ್ತಿದ್ದ ಮಾಯೆ, ಹೌದು, ಕೊಟ್ಟ ಮಾಯೆ ಕೊಟ್ಟ. ಎಷ್ಟು ನೋಡೋಷ್ಟು ಅಷ್ಟೇ ದುರ್ಮೇಲೆ ಒಂದು ಸತ್ ಕಂಡ ಆಮೇಲೆ ಮಾಯ ಅನ್ನಲ್ಲ. ಹಾಗೆ ಯಾರ್ಯಾರು ಎಷ್ಟೆಷ್ಟು ಬೇಕೋ ಅಷ್ಟು, ಎಷ್ಟು ಜ್ಞಾನ ಕೊಡಬೇಕು ಅಷ್ಟು ಜ್ಞಾನ ಕೊಡ್ತಾರೆ ಅಷ್ಟೆ. ದೈವಿ ಶೇಷ ಗುಣ ಇಲ್ಲಿ ಹೇಳಿದ. ಆಮೇಲೆ ಪಶ್ಚಿಮೇ ಯೋಗ ಮೈಶ್ವರಂ, ನನ್ನ ಸಾಮರ್ಥ್ಯ ನೋಡೋ ತೋರಿಸ್ತೀನಿ ಅಂತೇಳಿ. ಯಾವ ಮಾಯ ಅಲ್ಲ, ಅಜ್ಞಾನ. ಉದಾಹರಣೆಗೆ ವೆರಿ ಸಿಂಪಲ್. ಅದು ಮೈಕ್ರೋಸ್ಕೋಪ್ ಹಾಕೋತೀವಿ, ನೋಡ್ತೀವಿ, ಕಾಣಿಸ್ತಾ ಇದೆ, ತೆಗೆದು ಬಿಡ್ತಾರೆ, ಕಾಣಿಸೋದಿಲ್ಲ. ಈಗ ಕಾಣುತ್ತಾ ಇಲ್ಲ ಅಂತಾರೆ, ಅಷ್ಟೇ ಸಿಂಪಲ್. ಅದು ಈ ಕಾಣದೇ ಇರೋದು ಸತ್ಯ, ಹಾಕ್ಕೊಂಡ ಕಾಣೋದು ಸತ್ಯ. ಇದರಲ್ಲಿ ಮೋಸಗಿಸೋ ಪ್ರಶ್ನೆ ಇಲ್ಲ. ಇದರಲ್ಲಿ ಇದೆಂತೂ ದೇವರು ಮೋಸ ಮಾಡೋದಿಲ್ಲ. ದಿವ್ಯ ದೃಷ್ಟಿ ಕೊಟ್ಟಾಗ ಕಾಣಿಸ್ತೀವಿ, ತೆಗೆದಾಗ ಕಾಣಿಸೋದಿಲ್ಲ. ಯಾವುದು ಸುಳ್ಳು? ಏನು ಸತ್ಯ ಸೃಷ್ಟಿನೇ ಮಾಡ್ತಾನೆ, ಸುಳ್ಳು ಸೃಷ್ಟಿ ಮಾಡೋದಿಲ್ಲ. ನಚ ಮಾಯಾವಿನ ಮಾಯಾ ದೃಶ್ಯತೆ ವಿಶ್ವಮೀಶ್ವರ. ಇಡೀ ಜಗತ್ತನ್ನೇ ಭಗವಂತ ನೋಡ್ತಾನಾದ್ದರಿಂದ ಏನಂತ ಬಂತು ದೇವ್ರ ಬಗ್ಗೆ ಹೇಳಬೇಕಾದ್ರೆ? ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನ. ಸ್ವಗತ ಪರಗತ ಅಶೇಷ ವಿಷಯಕ ಜ್ಞಾನ ದೇವರು. ಕೃಷ್ಣ ಹೇಳ್ತಾನೆ, ನೋಡು, ನಾನು ವರ್ತಮಾನಾನಿ ಭೂತಾನಿ ನನಗೆ ಗೊತ್ತು, ವೇದಾಹಂ ಸಮತೀತಾನಿ ಅದು ಗೊತ್ತು, ಆಮೇಲೆ ಅತೀತ ಗೊತ್ತು, ಅನಾಗತ ಗೊತ್ತು, ನನಗಿಷ್ಟು ಗೊತ್ತು. ಆದರೆ ಮಾಂತು ವೇದನಕ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಅಜ್ಞಾನದ ಮಾಯೆ ಸ್ವರೂಪದಲ್ಲಿರೋದೊಂದೇ. ಜಾಂಡೀಸ್ ಒಳಗದೇ ಇರೋದು. ಜಾಂಡೀಸ್ ಬಂದಿದೆ, ಅವನಿಗೆ ಪಲ್ಟಿ ಹೊಡೆದ್ರೆ ಅವ್ನಿಗೆ ಕಾಣೋ ಸಾಧ್ಯ ಇಲ್ಲ. ಆದರೆ ಕಲರ್ ಗ್ಲಾಸ್ ಹಾಕ್ಕೊಂಡಿರ್ತಾರೆ, ಗ್ಲಾಸ್ ತೆಗೆದ್ರೆ ಹೋಗ್ಬಿಡೋದು. ಕಲರ್ ಗ್ಲಾಸ್ ಹಾಕ್ಕೊಂಡಾಗ ಗ್ಲಾಸ್ ಇರೋರಿಗೂ ಕಾಣಿಸುತ್ತೆ. ಅದು ಸಿಂಪಲ್ ಮಾಯೆ. ಇದು ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಮಾಯೆ, ಗೊತ್ತಾಯ್ತಾ? ಆಗ ಸಾಧ್ಯ ವಾಸಿಯಾಗೋವರೆಗೂ ಕಾಣಿಸೋದೇ ಇಲ್ಲ. ಮಾಯೆ ಅನೇಕ ಟೈಪ್ ಇದೆ. ಹೌದೌದು, ಮಾಯೆ. ಇನ್ನೊಂದು ಮಾಯೆ ಮಹಿಮೆ ಅಂತೇನು, ದೇವ್ರ ಮಹಿಮೆ. ಇಷ್ಟೆಲ್ಲ ಸೃಷ್ಟಿ ಮಾಡ್ತಾರಲ್ಲ, ಅದು ಮಹಿಮೆ. ಅದಕ್ಕೆ ಮಾಯೆ ಮಹಿಮೆ ಅಂತ ಒಂದು ಅರ್ಥ ಇದೆ. ಇಲ್ಲಿ ಆ ಅರ್ಥದಲ್ಲಿ ಉಪಯೋಗಿಸಿಲ್ಲ ಅವರು. ಇಚ್ಛೆನೂ ಮಾಯೆ, ಇಚ್ಛೆ, ಆತನ ಜ್ಞಾನ, ಆತನ ಮಹಿಮೆ, ಅನೇಕ ಅರ್ಥ. ಮಾಯಾ ಅಂತ ವೈನಂ ಜ್ಞಾನ ತುಂಬ ಕೋಟ್ ಮಾಡ್ತಾರೆ. ಇಷ್ಟೆಲ್ಲ ಅರ್ಥ ಇದೆ ಮಾಯೆಗೆ. ಅವ್ರ ಮಾಯೆ ಎಲ್ಲೆಲ್ಲಿ ಬಂದರೂ ಒಂದೇನು ಗಂಟು ಬಿಡ್ತಾರೆ. ತಾವು ತಿಳ್ಕೊಂಡೊಂದು ಮಾಯೆ ಮಾತ್ರ ಅರ್ಥ ಮಾಡ್ಕೊತಾರೆ, ತಪ್ಪದು. ಅರ್ಥ ಆಯ್ತಾ? ಏನಾಯಿತು? ಸದಾ ಪಶ್ಯತಿ ಆನಿಂದ್ರ ತೇನೇದಂ ನ ಮಾಯಾ ಇತಿ ಅವಧಾರ್ಯತಾಂ. ಇದು ಮಾಯೆ ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಯಾವುದನ್ನು ಜಗತ್ತನ್ನು ಮಾಯೆ ಅಂತ ತಿಳ್ಕೊಳ್ಬಾರ್ದು. ಜಗತ್ತನ್ನು ದೇವರು ನೋಡ್ತಾನೆ. ಈ ಜಗತ್ತನ್ನು ನೋಡು ಅಂತ ಹೇಳ್ತಾನೆ. ಈ ಜಗತ್ತಿಗೆ ನಾನು ಸ್ವಾಮಿ ಅಂತ ಹೇಳ್ತಾನೆ.
ಈ ಜಗತ್ತಿಗೆ ತಾನು ಸ್ವಾಮಿ ಅಂತ ಹೇಳಿದ ಮೇಲೆ ಈ ಜಗತ್ತು ಸತ್ಯನೋ ಸುಳ್ಳು? ಸತ್ಯ. ದೇವ್ರು ಹೇಳೋ ಮಾತು, ನಮ್ಮದಲ್ಲ. ಆದ್ದರಿಂದಲೇ ಜಗತ್ ಸತ್ಯ. ಸದಾ ಪಶ್ಯತಿ ತೇನೇದಂ ನಮಾಯ ಇತಿ ಅವಧಾರ್ಯತಾಂ. ಇನ್ನೊಂದು ರೂಲ್ ಹೇಳ್ತಾರೆ, ಅದು ನಾಳೆ ನೋಡೋಣ. ಇನ್ನೊಂದು ರೂಲು ಅಟ್ಯಾಚ್ ಆಗಿರೋದು ಎಲ್ಲ ನೋಡ್ತಾ ಹೋಗಿ ಎಷ್ಟು ವಿಷಯ ತುಂಬ ಪ್ಯಾಕ್ ಮಾಡಿದ್ದಾರೆ ಅಂದರೆ, ಸಣ್ಣ ಗ್ರಂಥ ಗೊತ್ತಾಯ್ತಾ? ಅಷ್ಟರಲ್ಲಿ ಪ್ರಮೇಯಗಳು ಸುರಿಮಣೆ ಮಾಡುತ್ತಾರೆ. ಏನ ಮಯ ಬೇರೆ, ಮಯ ಮದೇನದು ಶಬ್ದ, ಅದು ಶಬ್ದ ನಡೀತಿರೋದು. ಅಸಬ್ ಶಬ್ದ ನಡಿಬೇಕಾದ್ರೆ ನನ್ನಿಂದ ಅಂತ ಹೇಳ್ಬೇಕಾದ್ರೆ ಮಾಯ, ಅದು ಮಯ. ಆನಂದ ಅದು ಮಯಟನ್ನು ಪ್ರಾಚುರ್ಯ. ಪ್ರತ್ಯಯ ಬೇರೆ, ಮಾಯಾ ಬೇರೆ, ಇದು ಬೇರೆ ಒಂದೇ. ಅದಕ್ಕೆ ಪದಜ್ಞಾನ, ಪದ ಸ್ವರೂಪ ಅರ್ಥ ಆಗಿಬಿಟ್ರೆ ಯಾವ ಮಾಯೆಗೆ ಏನು ಅಂತ ಅರ್ಥ ಆಗ. ಬೇರೆಯವರು ಬರೀತಾರೆ ಇಲ್ಲಿ ಏನು ಮಾಯ ಅಂತ ಭಗವಂತಿಗೆ ಅಲ್ಲಿ ಬರುತ್ತೆ, ಸಂಭವಾಮಿ ಆತ್ಮಮಾಯಯ ಅಂತ ಬರುತ್ತೆ. ಆತ್ಮಮಾಯಯ ಅದು ಅವ್ರಿಗೆ ಉಪಯೋಗ ಇಲ್ಲ. ಯಾಕೆ ದೇವ್ರ ಮಾಯೆ ಅಂತ ಅವ್ರು ಕರೆಯೋದಿಲ್ಲ, ದೇವರಿಗೆ ಮಾಯೆ ಅಂತ ಕರೆಯೋದ್ರಿಂದ ದೇವ್ರ ಮಾಯೆ ಆಗೋದಿಲ್ಲ. ನನಗೇ ಇರೋ ಮಾಯೆ ಅಂತ ತಿಳ್ಕೊಬೇಕಷ್ಟೆ, ಅದು ಸರಿ ಹೋಗೋದು. ಇಚ್ಛೆ ಅವ್ರು ಹೇಳ್ತಾರೆ, ಬೇರೆಯವ್ರು ಬರೀತಾರೆ ಅದನ್ನು. ಇಲ್ಲಿ ಏನು ಮಾಯಾವಾದಿಗಳು ಅರ್ಥ ಬರೀತಾರೆ, ಆ ಅರ್ಥ ಎಲ್ಲೋ ಇರ್ಬೋದು, ಇಲ್ಲಂತೂ ಬರೋದು ಸಾಧ್ಯ ಇಲ್ಲ. ಗೀತೆ ಈ ವಾಕ್ಯದಲ್ಲಿ ಎಲ್ಲೆಲ್ಲಿ ಮಾಯಾ ಶಬ್ದ ಬರುತ್ತೋ ಆ ಮಾಯಾ ಶಬ್ದಕ್ಕೆ ಇವ್ರು ಹೇಳೋ ಮಾಯೆ ಅಂತ ಅರ್ಥ ಆಗೋದಿಲ್ಲ. ಅವರೇನು ಫಾರಿನರ್ಸ್ ನಮ್ಮ ವಿಷಯ ಅವರೇನು ಪ್ರಿಜುಡಿಸ್ ಇಲ್ಲ, ಈ ಮಾಯೆ ಅಂತ ಅರ್ಥ ಬರೋದಿಲ್ಲ ಅಂತ ಹೇಳ್ತಾರೆ. ಓಂ ಯಾವುದಾಯ್ತು ಈಗ?